ನಮಸ್ಕಾರ ಸ್ನೇಹಿತರೆ, ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂದು ಆಘಾತಕಾರಿ ಘಟನೆ ನಡೆದೇ ಇರುತ್ತೆ. ಅದನ್ನ ಜೀವನ ಪೂರ್ತಿ ಮರೆಯೋಕೆ ಆಗಲ್ಲ. ಕೆಲವರು ತುಂಬಾನೇ ಕಷ್ಟಪಟ್ಟು ಮರೆಯೋಕೆ ಟ್ರೈ ಮಾಡ್ತಾರೆ, ಇನ್ನ ಕೆಲವರು ಆ ಘಟನೆ ಯಾಕಾಯ್ತು ಅಂತಾನೆ ಯೋಚನೆ ಮಾಡ್ತಾ ಜೀವನ ಕಳೆದು ಬಿಡ್ತಾರೆ. ಆದ್ರೆ ಅಂತ ಆಘಾತಕಾರಿ ಘಟನೆಯ ನೆನಪನ್ನ ಯಾವ್ದಾದ್ರೂ ದುಷ್ಟ ಶಕ್ತಿ ಅಡ್ವಾಂಟೇಜ್ ಆಗಿ ತಗೊಂಡು ಒಬ್ಬ ವ್ಯಕ್ತಿಯನ್ನ ಮಾನಸಿಕವಾಗಿ ಹೇಗೆಲ್ಲ ಕುಗ್ಗೋ ಹಾಗೆ ಮಾಡುತ್ತೆ, ನಂತರ ಹೇಗೆ ಬಲಿ ತಗೊಳುತ್ತೆ, ಮತ್ತೆ ಆ ಪ್ರೋಸೆಸ್ ಎಷ್ಟು ಭಯಾನಕವಾಗಿರುತ್ತೆ ಅಂತ ನಾನು ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋ ಸ್ಮೈಲ್ 2 ಮೂವಿಯಲ್ಲಿ ತೋರಿಸಿದ್ದಾರೆ. ಸ್ಮೈಲ್ ಸೀರೀಸ್ ನ ಸ್ಟೋರಿನೇ ಈ ರೀತಿ ಇದೆ. ಪಾರ್ಟ್ 1 ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ ಸ್ನೇಹಿತರೆ, ಆದ್ರೆ ಇದೇ ವಿಡಿಯೋನ ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ನಿಮಿಷ ಪಾರ್ಟ್ 1 ಅಲ್ಲಿ ಏನಾಗಿತ್ತು ಅಂತ ರೀಕ್ಯಾಪ್ ಮಾಡಿ ಪಾರ್ಟ್ 2 ಎಕ್ಸ್ಪ್ಲೈನ್ ಮಾಡ್ತೀನಿ. ಎರಡೂ ಮೂವಿಗೂ ಕನೆಕ್ಷನ್ ಸಿಗುತ್ತೆ. ಪಾರ್ಟ್ 1 ರೀಕ್ಯಾಪ್ ನೋಡೋಕೆ ಇಷ್ಟ ಇಲ್ಲ ಅಂದ್ರೆ ವಿಡಿಯೋ ಒಂದೆರಡು ನಿಮಿಷ ಸ್ಕಿಪ್ ಮಾಡಿ ಪಾರ್ಟ್ 2 ಎಕ್ಸ್ಪ್ಲನೇಷನ್ ನೋಡಿ. ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮ್ ಸ್ಟಾಂಪ್ ಹಾಕಿರ್ತೀನಿ ಪಾರ್ಟ್ 2 ಎಲ್ಲಿಂದ ಶುರು ಆಗುತ್ತೆ ಅಂತ. ವಿಡಿಯೋಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನು ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಪಾರ್ಟ್ 1 ಅಲ್ಲಿ ಏನಾಗಿತ್ತು ಅಂದ್ರೆ, ಒಂದು ಹಾಸ್ಪಿಟಲ್ ಅಲ್ಲಿ ಥೆರಪಿಸ್ಟ್ ಆಗಿದ್ದ ರೋಸ್ಗೆನೆ ಥೆರಪಿ ಬೇಕಾಗುವಂತ ಸಂದರ್ಭ ಬಂದಿರುತ್ತೆ. ಯಾಕೆಂದ್ರೆ ಒಂದಿನ ಲಾರಾ ಅನ್ನೋ ಮೆಂಟಲ್ ಪೇಷಂಟ್ ಇವಳ ಹತ್ರ ಬಂದಿರ್ತಾಳೆ. ಈ ಲಾರಾ ತನ್ನ ಪ್ರೊಫೆಸರ್ ತುಂಬಾನೇ ಭಯಾನಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಕಣ್ಣಾರೆ ನೋಡಿರ್ತಾಳೆ. ಲಾರಾ ಹೇಳೋದೇನಂದ್ರೆ, ಪ್ರೊಫೆಸರ್ ನ ಸಾವನ್ನ ನೋಡ್ದಾಗ್ಲಿಂದ ಯಾವುದೋ ಅದೃಶ್ಯವಾಗಿರೋ ದುಷ್ಟ ಶಕ್ತಿ ಒಂದು ಇವಳಿಗೆ ತೊಂದರೆ ಕೊಡ್ತಾ ಇರುತ್ತೆ. ಬೇರೆ ಬೇರೆ ವ್ಯಕ್ತಿಗಳ ರೂಪದಲ್ಲಿ ಸ್ಮೈಲ್ ಮಾಡ್ತಾ ಬಂದು ಹೆದರಿಸ್ತಾ ಇರುತ್ತೆ. ಈ ವಿಷಯ ಲಾರಾ ರೋಸ್ಗೆ ಹೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಏನೋ ನೋಡಿ ಹೆದರ್ಕೊಂಡು ಕೆಳಗೆ ಬಿದ್ದು ಯಾರೋ ಇವಳನ್ನ ಚೋಕ್ ಮಾಡ್ತಿರೋ ಹಾಗೆ ಆಡ್ತಾ ಇದ್ದಾಳೆ. ಹಿಂದಿನ ನಮಗೆ ಭಯ ಆಗೋ ರೀತಿ ಸ್ಮೈಲ್ ಮಾಡ್ತಾ ಎದ್ದು ರೋಸ್ ಮುಂದೆನೆ ತನ್ನ ಮುಖ ಮತ್ತೆ ಕತ್ತು ಎರಡನ್ನು ಸೀಳ್ಕೊಂಡು ಸಾವನ್ನಪ್ತಾಳೆ. ಇವಳ ಸಾವನ್ನ ನೋಡಿದ ರೋಸ್ಗೆ ಲಾರಾಗೆ ಏನೇನಾಗ್ತಿತ್ತೋ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಶುರು ಆಯ್ತು. ನೋಡ್ತಾ ತನಿಗಾಗ್ತಿರೋ ಭ್ರಮೆಗಳಿಂದ ರೋಸೆ ಮೆಂಟಲ್ ಪೇಷಂಟ್ ತರ ಆಗೋಗ್ತಾಳೆ. ಆದ್ರೆ ಒಂದಿನ ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಜೋಲ್ ಹತ್ರ ಹೋಗಿ ಏನ್ ನಡೀತಿದೆ ತನ್ನ ಜೊತೆ ಅಂತ ತಿಳ್ಕೊಳ್ಳೋಕೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾಳೆ. ಯಾಕಂದ್ರೆ ಜೋಲ್ ಒಬ್ಬ ಪೊಲೀಸ್ ಆಫೀಸರ್. ಇಬ್ರು ಸೇರ್ಕೊಂಡು ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ ಇದೊಂದು ಸ್ಮೈಲ್ ಕರ್ಸ್ ಅಂದ್ರೆ ಶಾಪ ಆಗಿದೆ, ಒಬ್ರಿಂದ ಒಬ್ರಿಗೆ ಹರಡುತ್ತೆ. ರೋಸ್ ನ ಹಿಂದೆ ತುಂಬಾನೇ ಜನರಿಂದ ಒಬ್ಬರಾದ್ಮೇಲೆ ಒಬ್ಬರಿಗೆ ಈ ಶಾಪ ಟ್ರಾನ್ಸ್ಫರ್ ಆಗ್ತಾ ಬರ್ತಾ ಇದೆ. ದ ಸ್ಮೈಲ್ ಎಂಟಿಟಿ ಅಂದ್ರೆ ಒಂದು ಡೀಮನ್ ಜನರ ವೀಕ್ನೆಸ್ ನ ಕಂಡಿಡ್ಕೊಂಡು ಅವರ ಜೀವನದಲ್ಲಿ ಯಾವ್ದಾದ್ರೂ ಆಘಾತಕಾರಿ ಘಟನೆ ಏನಾದ್ರೂ ನಡೆದಿದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಅವರನ್ನ ಪೊಸೆಸ್ ಮಾಡ್ಕೊಳ್ಳುತ್ತೆ. ಈ ಡೀಮನ್ಗೆ ಆಹಾರನೇ ಮನುಷ್ಯನ ಆ ಕಹಿ ಘಟನೆಗಳು. ಈ ದೈತ್ಯ ಡೀಮನ್ ಯಾರಿಗೂ ಕಾಣಿಸಲ್ಲ, ಈ ಶಾಪಕ್ಕೆ ಒಳಗಾಗಿರೋರ್ಗೆ ಮಾತ್ರ ಕಾಣಿಸುತ್ತೆ. ಈ ಶಾಪಗ್ರಸ್ತ ವ್ಯಕ್ತಿಗಳು 6 ದಿನ ಬದುಕಿದ್ರೆ ಹೆಚ್ಚು. ಡೀಮನ್ ಈ ಶಾಪಗ್ರಸ್ತ ವ್ಯಕ್ತಿಗೆ ಭ್ರಮೆ ಉಂಟಾಗೋ ಹಾಗೆ ಮಾಡಿ ಮೆಂಟಲ್ ಪೇಷಂಟ್ ಮಾಡ್ಬಿಡುತ್ತೆ. ಕೊನೆಗೆ ತನ್ನ ನಿಜವಾದ ರೂಪದಲ್ಲಿ ಬಂದು ದೇಹವನ್ನ ಸೇರಿ ಬೇರೆಯವರ ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡಿ ಸಾವನ್ನ ನೋಡಿದ ವ್ಯಕ್ತಿಯನ್ನ ಪೊಸೆಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡುತ್ತೆ. ಇದೇ ರೀತಿಯಾಗಿ ರೋಸ್ ಕೂಡ ಕೊನೆಗೆ ಬಲಿ ಆಗ್ತಾಳೆ. ಇವಳನ್ನ ಕಾಪಾಡೋಕೆ ಅಂತ ಬಂದ ಪೊಲೀಸ್ ಆಫೀಸರ್ ಜೋಲ್ ರೋಸ್ ತನ್ನ ದೇಹಕ್ಕೆ ಬೆಂಕಿ ಹಚ್ಕೊಂಡು ಸಾಯೋದನ್ನ ನೋಡಿ ಆ ಶಾಪ ಇವನಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಇಲ್ಲಿಗೆ ಪಾರ್ಟ್ 1 ಮುಗಿಯುತ್ತೆ. ಈಗ ಸ್ನೇಹಿತರೆ ಪಾರ್ಟ್ 2 ಅಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇಲ್ಲಿಂದ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಯಾಕಂದ್ರೆ ಈ ಮೂವಿ ಕನ್ಫ್ಯೂಸ್ ಆಗೋದಕ್ಕೆ ಕಾರಣನೇ ರಿಯಲ್ ಆಗಿ ನಡೀತಿರೋದು ಯಾವುದು ಭ್ರಮೆ ಅಂತಾನೆ ನಮ್ಗೆ ಗೊತ್ತಾಗಲ್ಲ. ಈ ಮೂವಿಯ ಕತೆ ಶುರು ಆಗೋದು ಪಾರ್ಟ್ 1 ಆಗಿ 6 ದಿನದ ನಂತರ. ಜೋಯಲ್ ರೋಸ್ ಸಾಯೋದನ್ನ ನೋಡಿ ಇವನಿಗೆ ಶಾಪ ಟ್ರಾನ್ಸ್ಫರ್ ಆಗಿ 6 ದಿನ ಆಗಿದೆ. ಅಂದ್ರೆ ಇವನಿಗೆ ದ ಸ್ಮೈಲ್ ಡಿಮನ್ ಇಲ್ಲಿವರೆಗೂ ಮೆಂಟಲ್ ಟಾರ್ಚರ್ ಕೊಡ್ಕೊಂಡು ಬಂದಿದೆ. ಇವತ್ತು ಇವನನ್ನ ಪೊಸೆಸ್ ಮಾಡ್ಕೊಂಡು ಇವನನ್ನ ಸಾಯಿಸುತ್ತೆ. ಅದಕ್ಕೆ ಅವನು ಕ್ರಿಮಿನಲ್ಸ್ ಗಳಿರೋ ಮನೆ ಹತ್ರ ಕಳ್ಳನ್ ತರ ಬಂದು ಒಬ್ಬ ಕ್ರಿಮಿನಲ್ ನ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ಮನೆ ಒಳಗೆ ಕರ್ಕೊಂಡ್ ಬರ್ತಾನೆ. ಇಲ್ಲಿ ಇವನ ತಮ್ಮ ಇನ್ನೊಬ್ಬ ಕ್ರಿಮಿನಲ್ ಕೂಡ ಇದ್ದಾನೆ. ಇವರು ಇಲ್ಲಿ ಡ್ರಗ್ಸ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಯಾಕೆ ಜೋಯಲ್ ಬಂದಿರಬಹುದು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಸ್ನೇಹಿತರೆ. ಗೊತ್ತಾಗಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಪಾರ್ಟ್ 1 ನಲ್ಲಿ ಒಬ್ಬ ವ್ಯಕ್ತಿ ಈ ಶಾಪದಿಂದ ಪಾರಾಗಿರ್ತಾನೆ. ಹೇಗೆ ಅಂದ್ರೆ ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಕೊಲೆ ಮಾಡಿರ್ತಾನೆ. ಆ ಕೊಲೆಯನ್ನ 3ನೇ ವ್ಯಕ್ತಿ ಯಾರೋ ನೋಡಿರ್ತಾನೆ. ಯಾರು ಕೊಲೆಯನ್ನ ನೋಡ್ತಾರೋ ಅವರಿಗೆ ಆ ಶಾಪ ಟ್ರಾನ್ಸ್ಫರ್ ಆಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶಾಪಗ್ರಸ್ತವಾಗಿರೋ ವ್ಯಕ್ತಿ ಯಾರಾದ್ರೂ ನೋಡೋ ಹಾಗೆ ಐ ವಿಟ್ನೆಸ್ ನ ಮುಂದೆ ಕೊಲೆ ಮಾಡಿದ್ರೆ ಆ ಐ ವಿಟ್ನೆಸ್ ಕೊಲೆಯನ್ನ ನೋಡಿ ಹೆದರ್ಕೊಂಡಾಗ ಆ ವ್ಯಕ್ತಿಗೆ ಶಾಪ ಟ್ರಾನ್ಸ್ಫರ್ ಆಗುತ್ತೆ. ರೋಸ್ ಕೂಡ ಪಾರ್ಟ್ 1 ನಲ್ಲಿ ಇದನ್ನೇ ಟ್ರೈ ಮಾಡೋಕೆ ನೋಡಿರ್ತಾಳೆ. ಆದ್ರೆ ಬೇರೆಯವರನ್ನ ಸಾಯಿಸೋದಕ್ಕೆ ಅವಳಿಗೆ ಮನ್ಸಾಗಿರಲ್ಲ. ಜೋಯಲ್ ಅದಕ್ಕೆ ಕ್ರಿಮಿನಲ್ಸ್ ನ ಸಾಯಿಸೋಕೆ ಅಂತ ಬಂದಿದ್ದಾನೆ. ಸೊ ಇವತ್ತು ಶಾಪ ಟ್ರಾನ್ಸ್ಫರ್ ಮಾಡ್ಲಿಲ್ಲ ಅಂದ್ರೆ ಆ ಡೀಮನ್ ಬಂದು ಇವನನ್ನ ಸ್ವರ್ಗಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿ ಜೋಲ್ ಒಬ್ಬ ಕ್ರಿಮಿನಲ್ ನ ಗನ್ ಪಾಯಿಂಟ್ ಅಲ್ಲಿ ಹಿಡ್ಕೊಂಡು ನೋಡ್ತಿರೋ ಇನ್ನೊಬ್ಬ ಶಾಕ್ ಆಗ್ಲಿ ಅಂತ ಚಾಕುವಿಂದ ಇವನಿಗೆ ಚುಚ್ಚೋಕೆ ಶುರು ಮಾಡ್ತಾನೆ. ಇದರಿಂದ ಆ ಇನ್ನೊಬ್ಬ ಕ್ರಿಮಿನಲ್ ಶಾಕ್ ಆಗಿ ತನ್ನ ಗನ್ನಿಂದ ಜೋಲ್ ಮೇಲೆ ಫೈರ್ ಮಾಡೋಕೆ ಶುರು ಮಾಡ್ತಾನೆ. ಜೋಲ್ ಕೂಡ ತಪ್ಪಿಸ್ಕೊಳ್ಳೋಕೆ ಅವನ ಮೇಲೆ ಫೈರ್ ಮಾಡ್ಬಿಡ್ತಾನೆ. ಇದರಿಂದ ಆ ಕ್ರಿಮಿನಲ್ಗೆ ಬುಲೆಟ್ ತಗಲಿ ಸಾವನ್ನ
ಸಾವನ್ನಪ್ತಾನೆ. ಜೋಲ್ ಇದೇನಪ್ಪ ಹೀಗಾಗೋಯ್ತು, ಸಾವನ್ನ ನೋಡ್ದವನು ಸತ್ತೋದ್ನಲ್ಲ ಅಂತ ಯೋಚನೆ ಮಾಡ್ಬೇಕಾದ್ರೆ ಇಲ್ಲೇ ಲೂಯಿಸ್ ಅನ್ನೋ ಹುಡುಗ ಬಚ್ಚಿಡ್ಕೊಂಡಿರೋದನ್ನ ನೋಡ್ತಾನೆ. ಈ ಲೂಯಿಸ್ ಬಚ್ಚಿಡ್ಕೊಂಡು ಎಲ್ಲವನ್ನ ನೋಡ್ತಿದ್ದಾನೆ. ಇವನು ಡ್ರಗ್ಸ್ ಖರೀದಿಸೋಕೆ ಅಂತ ಇಲ್ಲಿಗೆ ಬಂದಿದ್ದ ಅಷ್ಟೇ. ಅಂದ್ರೆ ಈಗ ಶಾಪ ಇವನಿಗೆ ಟ್ರಾನ್ಸ್ಫರ್ ಆಗಿದೆ. ಜೋಲ್ ಹೇಳ್ತಾನೆ, ದಯವಿಟ್ಟು ನನ್ನ ಕ್ಷಮಿಸು, ಇದರಲ್ಲಿ ಈಗ ನೀನು ಕೂಡ ಇನ್ವಾಲ್ವ್ ಆಗೋಗಿದ್ಯಾ, ಇನ್ನ ನಿನ್ನ ದೇವರೇ ಕಾಪಾಡ್ಬೇಕು ಅಂತ ಹೇಳಿ ಇಲ್ಲಿಂದ ಹೊರಟಾಗ ಈ ಕ್ರಿಮಿನಲ್ ಗ್ಯಾಂಗ್ ಗೆ ಸೇರಿದ ಮತ್ತಷ್ಟು ಜನ ಬರ್ತಾ ಇದ್ದಾರೆ. ಅದಕ್ಕೆ ವಾಪಸ್ ಜೋಲ್ ಒಳಗೆ ಓಡ್ ಬಂದು ಕಿಟಕಿ ಹಾರಿ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಪಿಕಪ್ ಟ್ರಕ್ ಜೋಲ್ಗೆ ಜೋರಾಗಿ ಗುದ್ಕೊಂಡು ಹೋಗುತ್ತೆ. ಇದರಿಂದ ಜೋಲ್ನ ಅರ್ಧ ದೇಹನೇ ಕಟ್ಟಾಗಿ ರೋಡಲ್ಲಿ ಉಚ್ಕೊಂಡು ಹೋಗಿರೋದ್ರಿಂದ ಇವನು ಸಾವನ್ನಪ್ತಾನೆ. ಶಾಪ ಹೇಗೋ ಲೂಯಿಸ್ಗೆ ಟ್ರಾನ್ಸ್ಫರ್ ಆಗಿತ್ತು. ರೋಡ್ಗೆ ಬರ್ದಲ್ಲೇ ಸೈಡ್ಗೆ ಓಡ್ ಹೋಗಿದ್ದಿದ್ರೆ ಜೋಲ್ ಬದುಕೊಂತಿದ್ನೋ ಏನೋ. ನೆಕ್ಸ್ಟಿನಲ್ಲಿ ಸ್ಕೈ ಅನ್ನೋ ಸಿಂಗರ್ ತನಿಗೆ ಆಕ್ಸಿಡೆಂಟ್ ಆಗಿ 1 ವರ್ಷದ ನಂತರ ಮೊದಲನೇ ಬಾರಿ ಟಿವಿಯಲ್ಲಿ ಕಾಣಿಸ್ಕೊಂತಾ ಇದ್ದಾಳೆ. ಒಂದು ಟಾಕ್ ಶೋ ಅಲ್ಲಿ ಸ್ಕೈ ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ 1 ವರ್ಷದ ಹಿಂದೆ ಸ್ಕೈ ಮತ್ತೆ ಅವಳ ಬಾಯ್ ಫ್ರೆಂಡ್ ಆಕ್ಟರ್ ಪಾಲ್ ಹಡ್ಸನ್ ಭೀಕರವಾದ ಕಾರ್ ಆಕ್ಸಿಡೆಂಟ್ಗೆ ತುತ್ತಾಗಿ ಪಾಲ್ ಹಡ್ಸನ್ ಸಾವನ್ನಪ್ಪಿರ್ತಾನೆ. ಸ್ಕೈಗೆ ತುಂಬಾನೇ ಗಾಯ ಆಗಿದ್ರು, ಸರ್ಜರಿ ಗಿರ್ಜರಿ ಎಲ್ಲ ಮಾಡಿಸ್ಕೊಂಡು ಈಗ ಹುಷಾರಾಗಿದ್ದಾಳೆ. ಆದ್ರೆ ಆಕ್ಸಿಡೆಂಟ್ ಆದಂತ ಸಂದರ್ಭದಲ್ಲಿ ತನ್ನ ಮುಂದಿನ ಜೀವನ ಏನ್ ಕತೆ, ಮತ್ತೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ತುಂಬಾನೇ ಡಿಪ್ರೆಸ್ಡ್ ಆಗಿ ತನ್ನ ಕೂದಲನ್ನ ಕಿತ್ಕೊಂತಾ ಇರೋ ದೃಶ್ಯವನ್ನ ಕೂಡ ತೋರಿಸ್ತಾರೆ. ಆಕ್ಸಿಡೆಂಟ್ ಆಗೋಕ್ಕೂ ಮುಂಚೆ ಕೂಡ ಇವಳಿಗೆ ಸ್ಟ್ರೆಸ್ ಜಾಸ್ತಿ ಇರ್ತಿತ್ತು, ಬೇರೆ ಬೇರೆ ಸಿಟಿಗೆಲ್ಲ ಹೋಗಿ ಪರ್ಫಾರ್ಮ್ ಮಾಡ್ಬೇಕು ಅಂತ. ಅದಕ್ಕೆ ಡ್ರಗ್ಸ್ ಮತ್ತೆ ಆಲ್ಕೋಹಾಲ್ಗೆ ಅಡಿಕ್ಟ್ ಆಗಿದ್ಲು. ಈಗ ಎಲ್ಲವನ್ನ ನಾನು ಬಿಟ್ಟಿದ್ದೀನಿ, ಮುಂದೆ ನಾನಿಂತ ತಪ್ಪು ಕೆಲಸ ಮಾಡಲ್ಲ ಅಂತ ತನ್ನ ಫ್ಯಾನ್ಸ್ ಗೆ ಹೇಳ್ತಾ ಇದ್ದಾಳೆ ಸ್ಕೈ. ಸಾಂಗ್ಸ್ ಹಾಡೋದ್ ಬಿಟ್ಟು 1 ವರ್ಷ ಆಗಿದ್ರು ಇವಳ ಪಾಪ್ಯುಲಾರಿಟಿ ಏನು ಕಡಿಮೆ ಆಗಿಲ್ಲ. ಫ್ಯಾನ್ಸ್ ಅಂತೂ ನೆಕ್ಸ್ಟ್ ಸಾಂಗ್ ಯಾವಾಗ ಬರುತ್ತೆ ಅಂತ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದಕ್ಕೆ ಹೊಸ ಸಾಂಗ್ ಮಾಡಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋಕೆ ಅಂದ್ರೆ ಟೂರ್ ಮಾಡೋಕೆ ರೆಡಿ ಆಗ್ತಿದ್ದಾಳೆ ಸ್ಕೈ. ಇವಳಿಗೆ ರಿಕವರ್ ಆಗೋಕೆ ಹೆಲ್ಪ್ ಮಾಡ್ತಿರೋದು ಇವರ ಅಮ್ಮ ಎಲಿಜಬೆತ್ ಮತ್ತೆ ಪರ್ಸನಲ್ ಅಸಿಸ್ಟೆಂಟ್ ಜೋಶ್ವಾ. ನಂತರ ಸ್ಕೈ ಒಂದು ಸಾಂಗ್ ಮಾಡಿ ಅದಕ್ಕೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಇವಳಿಗೆ ಬೆನ್ನು ನೋವು ಕಾಣಿಸ್ಕೊಂತಾ ಇದೆ. ಕಾರಣ ಏನಂದ್ರೆ ಬೆನ್ನು ಮಾತ್ರ ಅಲ್ಲ, ಹೊಟ್ಟೆ ಮೇಲೂ ಕೂಡ ಸ್ಕಾರ್ಸ್ ಇದೆ ಆಕ್ಸಿಡೆಂಟ್ ನ ಕಾರಣದಿಂದ. ಬೆನ್ನು ನೋವಿಗೆ ಅವಳು ವೈಕೋಡಿನ್ ಮಾತ್ರೆ ತಗೊಂತಾ ಇರ್ತಾಳೆ. ಈ ಮಾತ್ರೆ ಹೆಚ್ಚು ಕಡಿಮೆ ಡ್ರಗ್ಸ್ ಇದ್ದಂಗೆ ಅಡಿಕ್ಟ್ ಆದ್ರೆ ಮುಗೀತು. ಈಗ ವಿಧಿ ಇಲ್ಲದೆ ಈ ಮಾತ್ರೆಯಿಂದ ಬೆನ್ನು ನೋವು ಬೇಗ ಕಡಿಮೆ ಆಗ್ತಿರೋದ್ರಿಂದ ಈ ಮಾತ್ರೆಯನ್ನ ತಗೊಂತಾ ಇದ್ದಾಳೆ. ಈಗ ಮಾತ್ರೆ ತಗೊಳಕ್ಕೆ ಅಂತ ರೂಮ್ಗೆ ಬಂದಿದ್ದಾಗ ಇವಳ ಅಮ್ಮ ಡೋರ್ ನಾಕ್ ಮಾಡ್ತಾರೆ. ಎಲ್ಲಿ ಅವರು ಮಾತ್ರೆ ನೋಡ್ಬಿಡ್ತಾರೋ ಅಂತ ಗಾಬರಿಯಾಗಿ ಮಿಸ್ ಆಗಿ ಇವಳು ವಾಶ್ ಬೇಸಿನ್ ಒಳಗೆ ಮಾತ್ರೆ ಬೀಳಿಸ್ಬಿಡ್ತಾಳೆ. ಹಾಗಾಗಿ ಮಾತ್ರೆ ಮೆಡಿಕಲ್ ಸ್ಟೋರ್ ಅಲ್ಲಿ ಎಲ್ಲೂ ಸಿಗಲ್ವಲ್ಲ. ಅದಕ್ಕೆ ಡ್ರಗ್ ಡೀಲರ್ ಲೂಯಿಸ್ ಹತ್ರ ಬರ್ತಾಳೆ. ಈ ಲೂಯಿಸ್ ಬೇರೆ ಯಾರು ಅಲ್ಲ ಸ್ನೇಹಿತರೆ, ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಜೋಲ್ ಕ್ರಿಮಿನಲ್ಸ್ ನ ಸಾಯಿಸೋದನ್ನ ನೋಡಿ ಶಾಪ ತನಿಗೆ ಟ್ರಾನ್ಸ್ಫರ್ ಆಗೋ ಹಾಗೆ ಮಾಡ್ಕೊಂಡಿದ್ನಲ್ಲ, ಅದೇ ಲೂಯಿಸ್. ಸ್ಕೈ ಇವನಿಗೆ ಮೆಸೇಜ್ ಮಾಡ್ತಾಳೆ, ಇವನು ಮನೆಗೆ ಬಾ ಅಂತ ರಿಪ್ಲೈ ಮಾಡಿದ್ಕೇನೆ ಮನೆಗೆ ಬಂದಿರೋದು. ಆದ್ರೆ ಬರ್ತಿದ್ದಂಗೆ ಲೂಯಿಸ್ ಕತ್ತಿ ಹಿಡ್ಕೊಂಡು ಇವಳ ಮೇಲೆ ದಾಳಿ ಮಾಡೋಕೆ ರೆಡಿ ಆಗಿದ್ದಾನೆ. ಇವಳು ನಿಜಾನ ಇಲ್ವಾ, ತನ್ನ ಮನೆಗೆ ಬಂದಿರೋದು ಭ್ರಮೆನಾ ಅಂತ ಇವನ್ಗೇನೆ ಗೊತ್ತಾಗ್ತಿಲ್ಲ. ಯಾಕೆ ಅಂದ್ರೆ ಆಲ್ರೆಡಿ ಸ್ಮೈಲ್ ಶಾಪದ ಎಫೆಕ್ಟ್ ಜಾಸ್ತಿ ಆಗಿ ಇಲ್ದೇ ಇರೋದೆಲ್ಲ ಕಾಣಿಸೋದಕ್ಕೆ ನಡೆಯೋದಕ್ಕೆ ಶುರು ಆಗಿದೆ. ಇನ್ನೊಂದು ಶಾಕಿಂಗ್ ವಿಷಯ ಏನಂದ್ರೆ ಸ್ನೇಹಿತರೆ, ಸ್ಕೈನ ಮೆಸೇಜ್ಗೆ ಲೂಯಿಸ್ ರಿಪ್ಲೈನೇ ಮಾಡಿರಲ್ಲ, ಅದಾಗದೇ ಮೆಸೇಜ್ಗೆ ರಿಪ್ಲೈ ಆಗಿದೆ. ನನಗೆ ವೈಕೋಡಿನ್ ಬೇಕು ಅಷ್ಟೇ, ನೀನ್ ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ಸ್ಕೈ ಕೇಳಿದಾಗ ಲೂಯಿಸ್ ಕತ್ತಿ ಬಿಸಾಕಿ ನನ್ನ ಲೈಫ್ ಅಲ್ಲಿ ಏನಾಗ್ತಿದ್ಯೋ ಏನೋ ನನಗೆ ಗೊತ್ತಾಗ್ತಿಲ್ಲ, ಒಳ್ಳೆ ಹಾಂಟೆಡ್ ಹೌಸ್ ಅಲ್ಲಿ ಸಿಗಾಕೊಂಡಿರೋ ರೀತಿ ಫೀಲ್ ಆಗ್ತಿದೆ ಅಂತ ಡ್ರಗ್ಸ್ ತಗೊಂಡು ಹುಚ್ಚನ ರೀತಿ ಆಡ್ತಾ ಇದ್ದಾನೆ. ನಂತರ ವೈಕೋಡಿನ್ ತಗೊಂಡ್ ಬರೋಕೆ ಅಂತ ರೂಮ್ಗೆ ಹೋದವನು ಎಷ್ಟೊತ್ತಾದ್ರೂ ವಾಪಸ್ಸೇ ಬರ್ತಿಲ್ಲ. ಟಿವಿಯಲ್ಲಿ ಆಕ್ಸಿಡೆಂಟ್ಗೂ ಮುಂಚೆ ಸ್ಕೈ ಡ್ರಗ್ಸ್ ತಗೊಂತಿದ್ಲು ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಇದರಿಂದ ಇವಳು ಟಿವಿ ಆಫ್ ಮಾಡಿ ಕುತ್ಕೊಂಡಿದ್ದಾಗ ಇದೇನ್ ಇಷ್ಟೊತ್ತಾದ್ರೂ ಲೂಯಿಸ್ ಬರ್ಲಿಲ್ವಲ್ಲ ಅಂತ ರೂಮ್ ಹತ್ರ ಇವಳೆ ಹೋಗ್ಬೇಕಾದ್ರೆ ಲೂಯಿಸ್ ಕಿರ್ಚಾಡ್ಕೊಂಡು ಹೊರಗೆ ಓಡ್ ಬರ್ತಾನೆ. ಮತ್ತೆ ತನ್ನ ಮುಂದೆ ಯಾರೋ ಕಾಣ್ತಿರೋ ಹಾಗೆ ನೋಡ್ತಾ ಹೆದರ್ಕೊಂಡು ಕಿರ್ಚಾಡ್ಬೇಕಾದ್ರೆ ಇವನು ಚೋಕ್ ಮಾಡೋಕೆ ಶುರು ಮಾಡ್ತಾನೆ. ಅಂದ್ರೆ ಯಾರೋ ಇವನ ಕತ್ತಿಸುತ್ತಿರೋ ಹಾಗೆ. ಏನಾಗ್ತಿದೆ ಅಂದ್ರೆ ಸ್ನೇಹಿತರೆ, ಅದೃಶ್ಯವಾಗಿರೋ ಸ್ಮೈಲ್ ಡಿಮನ್ ಇವನ ಬಾಯಿಯ ಮುಖಾಂತರ ದೇಹ ಸೇರ್ತಾ ಇದೆ. ಇದು ಲೂಯಿಸ್ಗೆ ಕಾಣ್ತಾ ಇದೆ, ಸ್ಕೈಗೆ ಕಾಣ್ತಿಲ್ಲ. ಯಾಕಂದ್ರೆ ಯಾರ ಮೇಲೆ ಶಾಪ ಇರುತ್ತೋ ಅವರಿಗೆ ಮಾತ್ರ ಡಿಮನ್ ಕಾಣಿಸೋದು. ಡಿಮನ್ ಇವನ ದೇಹ ಸೇರ್ತಿದ್ದಂಗೆ ಸ್ಮೈಲ್ ಮಾಡ್ತಾ ಲೂಯಿಸ್ ಎದ್ದು ಶಾಕ್ ಆಗಿ ನೋಡ್ತಾ ಇರೋ ಸ್ಕೈ ಮುಂದೆನೆ ವೆಯ್ಟ್ ಪ್ಲೇಟ್ ಎತ್ಕೊಂಡು ತನ್ನ ಮುಖಕ್ಕೆ ಪದೇ ಪದೇ ಹೊಡ್ಕೊಂಡು ಸಾವನ್ನಪ್ತಾನೆ. ಲೂಯಿಸ್ ನ ಮುಖ ಜಜ್ಜೋಗಿರೋದು ನೋಡಿ ಇವಳು ಇಲ್ಲೇ ವಾಮಿಟ್ ಮಾಡ್ಕೊಂಡು ಎಮರ್ಜೆನ್ಸಿ ನಂಬರ್ಗೆ ಕಾಲ್ ಮಾಡೋಕೆ ನೋಡ್ತಾಳೆ, ಆದ್ರೆ ಮಾಡಲ್ಲ. ಮನೆ ತುಂಬಾ ಡ್ರಗ್ಸ್ ಇದೆ, ಇಂಥ ಜಾಗದಲ್ಲಿ ಸ್ಕೈ ಇದ್ಲು ಅಂತ ಅಂದ್ರೆ ಮನೆ ತುಂಬಾ ಡ್ರಗ್ಸ್ ಇದೆ, ಇಂಥ ಜಾಗದಲ್ಲಿ ಸ್ಕೈ ಇದ್ಲು ಅಂದ್ರೆ ಸರಿ ಹೋಗಲ್ಲ, ಹೇಗೋ ಇವನು ಸಾವನ್ನಪ್ಪಿದ್ದಾನೆ ಅಂತ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಇವಳು ವಾಪಸ್ ತನ್ನ ಮನೆಗೆ ಬರ್ತಾಳೆ. ಆಲ್ರೆಡಿ ಇವಳಿಗೆ ಶಾಪ ಟ್ರಾನ್ಸ್ಫರ್ ಆಗಿದೆ. ಮೊದಲನೇ ದಿನ ಅಲ್ವಾ, ಅದಕ್ಕೆ ರಾತ್ರಿ ಮಲಗಿದ್ದಾಗ ಏನೋ ಸೌಂಡ್ ಆಯ್ತು ಅಂತ ಎಚ್ಚರಗೊಂಡು ನೋಡ್ಬೇಕಾದ್ರೆ ಇವಳಿಗೆ ಲೂಯಿಸ್ ನ ಡೆಡ್ ಬಾಡಿನೇ ನಿಂತಿರೋ ಹಾಗೆ ಕಾಣಿಸ್ಕೊಳ್ಳುತ್ತೆ. ಅಂದ್ರೆ ಡಿಮನ್ ಕಾಣೋ ಹಾಗೆ ಮಾಡ್ತಿರೋದು. ಮುಂದಿನ ದಿನ ಫೋಟೋ ಶೂಟ್ಗೆ ಅಂತ ಸ್ಕೈ ರೆಡಿ ಆಗ್ಬೇಕಾದ್ರೆ ಅವಳ ಫ್ರೆಂಡ್ ಡ್ಯಾರಿಯಸ್ ಬಂದು ಒಂದು ಸಹಾಯ ಕೇಳ್ತಾ ಇದ್ದಾನೆ. ಏನಂದ್ರೆ ಬಡ ಮಕ್ಕಳಿಗೆ ಅಂತ ನಡೀತಾ ಇರೋ ಫಂಡ್ ರೈಸಿಂಗ್ ಇವೆಂಟ್ಗೆ ಸ್ಕೈ ಬಂದು ಮಾತಾಡ್ಬೇಕು ಅಂತ. ಇದಕ್ಕೆ ಒಪ್ಕೊಂತಾಳೆ ಸ್ಕೈ.
ನಂತರ ಸ್ಕೈ ಒಬ್ಬಳೇ ಇದ್ದಾಗ ವಾಮಿಟ್ ಅಲ್ಲಿ DNA ಇರುತ್ತಾ ಅಂತ ಫೋನಲ್ಲಿ ಚೆಕ್ ಮಾಡ್ತಾ ಇದ್ದಾಳೆ. ಯಾಕಂದ್ರೆ ಲೂಯಿಸ್ ಸಾಯೋದನ್ನ ನೋಡಿ ವಾಮಿಟ್ ಮಾಡ್ಕೊಂಡಿದ್ದಲ್ಲ, ಪೊಲೀಸರು ಮಿಸ್ ಆಗಿ ವಾಮಿಟ್ ಅಲ್ಲಿ DNA ಚೆಕ್ ಮಾಡಿದ್ರೆ ಇವಳು ತಗ್ಲಾಕೊಂತಾಳೆ ಅದಕ್ಕೆ. ಆದ್ರೆ ಇಂಟರ್ನೆಟ್ ಅಲ್ಲಿ ಇವಳಿಗೆ ಸಮಾಧಾನ ಆಗೋ ಉತ್ತರ ಸಿಗಲ್ಲ. ವಾಮಿಟ್ ಅಲ್ಲಿ DNA ಸಿಗ್ಲೂಬಹುದು, ಇಲ್ದೇನೂ ಇರ್ಬೋದು ಅಂತ ಬರ್ತಾ ಇದೆ. ಹೀಗೆ ಫೋನ್ ನೋಡ್ಬೇಕಾದ್ರೆ ಯಾವುದೋ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರುತ್ತೆ, ಏನಂದ್ರೆ ನೀನು ಲೂಯಿಸ್ ನ ಅಪಾರ್ಟ್ಮೆಂಟ್ಗೆ ಹೋಗಿದ್ದ ಅಂತ. ಇದರಿಂದ ಇವಳಿಗೆ ಜೀವ ಬಾಯಿಗೆ ಬರುತ್ತೆ. ಯಾರಪ್ಪ ಇದು, ನಾನು ಅಲ್ಲಿದ್ದೆ ಅಂತ ಹೇಗ್ ಗೊತ್ತಾಯ್ತು ಅಂತ ಹೆದರ್ಕೊಂಡಿದ್ದಾಗ ಸಾವನ್ನಪ್ಪಿರೋ ಲೂಯಿಸ್ ಇವಳ ಹಿಂದೆನೆ ನಿಂತ್ಕೊಂಡು ಇವಳ ಬಾಯಿಗೆ ಕೈ ಹಾಕಿ ಫೋರ್ಸ್ ಮಾಡಿ ಸ್ಮೈಲ್ ಮಾಡಿಸ್ತಿರೋ ಹಾಗೆ ಕನ್ನಡಿಯಲ್ಲಿ ರಿಫ್ಲೆಕ್ಷನ್ ಇವಳಿಗೆ ಕಾಣಿಸುತ್ತೆ. ಅಫ್ಕೋರ್ಸ್ ಇದು ಕೂಡ ನಿಜ ಅಲ್ಲ, ಇವಳಿಗೆ ಕಾಣಿಸೋ ಹಾಗೆ ಡೀಮನ್ ಮಾಡ್ತಾ ಇದೆ ಅಷ್ಟೇ. ಇದರಿಂದೆಲ್ಲ ತುಂಬಾನೇ ಡಿಸ್ಟರ್ಬ್ ಆಗಿರೋ ಸ್ಕೈಗೆ ಕೆಲಸದಲ್ಲಿ ಗಮನ ಇರ್ತಿಲ್ಲ, ಡಿಸ್ಟ್ರಾಕ್ಟ್ ಆಗ್ತಿದ್ದಾಳೆ. ಬರೀ ಲೂಯಿಸ್ ಕಾಣಿಸ್ಕೊಂತಾ ಇದ್ದಾನೆ, ಅವನ ಸಾವಿನ ಕೇಸಲ್ಲಿ ನಾನು ಸಿಗಾಕೊಂಡ್ರೆ ಏನ್ ಕತೆ ಅಂತ ತುಂಬಾನೇ ಹೆದರ್ಕೊಂಡು ಯೋಚನೆಯಲ್ಲೇ ಮುಳುಗೋಗಿದ್ದಾಳೆ. ಹೀಗೆ ನಡಿಬೇಕಾದ್ರೆ ಒಂದಿನ ಸ್ಕೈ ಫ್ಯಾನ್ಸ್ಗೆ ಅವರು ತಂದಿರೋ ವಸ್ತುಗಳ ಮೇಲೆ ಆಟೋಗ್ರಾಫ್ ಮಾಡಿ ಫೋಟೋ ತೆಗೆಸ್ಕೋಬೇಕಾದ್ರೆ ಆಲ್ಫ್ರೆಡೋ ಅನ್ನೋ ಒಬ್ಬ ಫ್ಯಾನ್ ಬಂದು ಟಿ ಶರ್ಟ್ ಮೇಲೆ ಸೈನ್ ಮಾಡಿಸ್ಕೊಂಡು, ನಾನು ನಿಮ್ಮ ದೊಡ್ಡ ಅಭಿಮಾನಿ ಅಂತ ಚೆನ್ನಾಗಿ ಮಾತಾಡ್ತಿದ್ದವನು ಫೋಟೋ ತೆಗೆಸ್ಕೊಳ್ಳೋಕೆ ಅಂತ ಬಂದು ನಿಂತ್ಕೊಂಡಿದ್ದಾಗ ಸ್ಮೈಲ್ ಮಾಡ್ತಾ, ನಿನ್ನ ಸ್ಕಿನ್ ಅಂದ್ರೆ ನನಗೆ ಇಷ್ಟ, ನಾವಿಬ್ರು ಜೊತೆಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಕೆಟ್ಟದಾಗಿ ನಡ್ಕೊಳ್ಳೋಕೆ ಶುರು ಮಾಡಿದಾಗ ಸೆಕ್ಯೂರಿಟಿ ಅವರು ಬಂದು ಇವನನ್ನ ಎಳ್ಕೊಂಡು ಹೋಗ್ತಾರೆ. ಇದರಿಂದ ಸ್ಕೈ ತುಂಬಾನೇ ಹೆದರ್ಕೊಂಡಿದ್ದಾಳೆ. ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊಂಡು ಮತ್ತೆ ಆಟೋಗ್ರಾಫ್ ಕೊಡೋಕೆ ಅಂತ ಬಂದ್ರೆ ಈ ಬಾರಿ ಒಬ್ಳು ಚಿಕ್ಕ ಹುಡುಗಿ ಸ್ಮೈಲ್ ಮಾಡ್ತಾ ಇವಳನ್ನೇ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾಳೆ. ಫೋಟೋ ತೆಗಿಬೇಕಾದ್ರೂ ಹಾಗೆ ನೋಡ್ತಿದ್ದಾಳೆ. ಇದು ಮೋಸ್ಟ್ಲಿ ಬೇರೆ ಅವ್ರಿಗೆ ಕಾಣ್ತಿಲ್ಲ, ಇವಳಿಗೆ ಮಾತ್ರ ಕಾಣ್ತಿರೋದು. ಅಂದ್ರೆ ನಾರ್ಮಲ್ ಆಗಿರೋರು ಕೂಡ ಸ್ಮೈಲ್ ಮಾಡ್ತಿರೋ ಹಾಗೆ ಇವಳಿಗೆ ಭ್ರಮೆ ಆಗ್ತಿರ್ಬೋದು. ಸೊ ಎಲ್ಲ ಆದ್ಮೇಲೆ ಮನೆಗೆ ಬಂದು ಅನ್ನೋನ್ ನಂಬರ್ ಇಂದ ಬಂದಿರೋ ಮೆಸೇಜ್ ನೋಡಿ ಯಾರಿರ್ಬೋದು ಈ ಮೆಸೇಜ್ ನ ಕಳಿಸಿರೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಳಿಗೆ ತನ್ನ ಫ್ರೆಂಡ್ ಜೆಮಾ ನೆನಪಾಗ್ತಾಳೆ. ಇವಳು ತನ್ನ ಫ್ರೆಂಡ್ ಜೆಮಾ ಜೊತೆ ಜಗಳ ಆಡಿ ಬೇರೆ ಆಗಿ 1 ವರ್ಷನೇ ಆಯ್ತು. ಈಗ ಅವಳಿಗೆ ಸಾರಿ ಕೇಳಿ ಮತ್ತೆ ಫ್ರೆಂಡ್ಶಿಪ್ ನ ಮುಂದುವರ್ಸೋಕೆ ನೋಡ್ತಿದ್ದಾಳೆ. ಆದ್ರೆ ಜೆಮಾ ಕಾಲ್ ರಿಸೀವ್ ಮಾಡ್ತಿಲ್ಲ, ಮೆಸೇಜಸ್ಗೂ ರಿಪ್ಲೈ ಮಾಡ್ತಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಜೆಮಾನೆ ಇವಳಿಗೆ ಕಾಲ್ ಮಾಡ್ತಾಳೆ. ಈಗ ಸ್ಕೈ ಇವಳಿಗೆ ಮತ್ತೆ ಸಾರಿ ಕೇಳಿ, ನಾನು ಒಬ್ಳೇ ಇದ್ದೀನಿ, ಮಾತಾಡೋಕೆ ಯಾರು ಇಲ್ಲ, ನೀನು ಇಲ್ಲಿಗೆ ಬರ್ತೀಯ ಅಂದಾಗ ಆಯ್ತು ಬರ್ತೀನಿ ಅಂತ ಹೇಳ್ತಾಳೆ ಜೆಮಾ. ನಂತರ ಜೆಮಾ ಬರೋವರೆಗೂ ಸ್ಕೈ ಸಾಂಗ್ ಹಾಡ್ತಾ ಪಿಯಾನೋ ನುಡಿಸ್ಬೇಕಾದ್ರೆ ಇವಳ ಗಾಜಿನ ವಾಟರ್ ಬಾಟಲ್ ಕೆಳಗೆ ಬಿದ್ದು ಹೊಡೆದೋಗುತ್ತೆ. ಇದ್ ಹೇಗಪ್ಪ ಆಯ್ತು ಅಂತ ಇವಳು ಹೆದರ್ಕೊಂಡೆ ಗ್ಲಾಸ್ ಪೀಸ್ ನ ಬಾಚಾಕೋಕೆ ಬಂದಾಗ ಇಲ್ಲಿ ಇವಳೇ ಸೈನ್ ಮಾಡಿರೋ ಟಿ ಶರ್ಟ್ ಇದೆ. ಈ ಟಿ ಶರ್ಟ್ ಬೇರೆ ಯಾವುದು ಅಲ್ಲ, ಇವಳ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದ ಆಲ್ಫ್ರೆಡೋ ಅನ್ನೋ ವ್ಯಕ್ತಿ ಇದೇ ಟಿ ಶರ್ಟ್ ಗೆ ಸೈನ್ ಮಾಡಿಸ್ಕೊಂಡಿದ್ದು. ಟಿ ಶರ್ಟ್ ಏನು ಈಗ ಆಲ್ಫ್ರೆಡೋನೇ ಮನೆಯಲ್ಲಿ ಬೆತ್ತಲಾಗಿ ನಿಂತಿರೋದು ಇವಳಿಗೆ ಕಾಣಿಸುತ್ತೆ. ಇವನ ಬಟ್ಟೆ ಎಲ್ಲ ನೆಲದ ಮೇಲೆ ಬಿದ್ದಿದೆ. ಇದ್ದಕ್ಕಿದ್ದಂಗೆ ಇವಳನ್ನ ಆಲ್ಫ್ರೆಡೋ ಓಡಿಸ್ಕೊಂಡು ಬರೋಕೆ ಶುರು ಮಾಡಿದಾಗ ಸ್ಕೈ ಓಡ್ ಬಂದು ಮೇನ್ ಡೋರ್ ನ ಓಪನ್ ಮಾಡ್ತಿದ್ದಂಗೆ ಇಲ್ಲಿ ಜೆಮಾ ಬಂದಿದ್ದಾಳೆ. ಒಳಗೆ ಯಾರೋ ಇದಾರೆ ಅಂತ ಜೆಮಾಗೆ ಇವಳು ಹೇಳಿದಾಗ ಇಬ್ರು ಕೈಗೆ ಏನ್ ಸಿಗುತ್ತೋ ಅದನ್ನ ಎತ್ಕೊಂಡ್ ಬರ್ತಾರೆ ಹೊಡಿಯೋಕೆ ಅಂತ. ಆದ್ರೆ ಇದು ಕೂಡ ಸ್ಕೈನ ಭ್ರಮೆನೆ ಅನ್ನೋದು ಗೊತ್ತಾಗುತ್ತೆ. ಯಾಕಂದ್ರೆ ನೀರಿನ ಬಾಟಲ್ ಇಲ್ಲೇ ಇದೆ, ಹೊಡೆದೋಗೆ ಇಲ್ಲ. ಮತ್ತೆ ಇವಳು ಸೈನ್ ಮಾಡಿರೋ ಬಟ್ಟೆ ಆಗ್ಲಿ ಆಲ್ಫ್ರೆಡೋನ ಬಟ್ಟೆ ಆಗ್ಲಿ ಯಾವ್ದೂ ಇಲ್ಲ. ಯಾಕೆ ಏನಾಗ್ತಿದೆ ನಿನ್ಗೆ ಅಂತ ಜೆಮಾ ಇವಳಿಗೆ ಕೇಳಿದಾಗ ಲೂಯಿಸ್ ನ ಮನೆಗೆ ಇವಳು ಹೋಗಿದ್ದಾಗ ಏನಾಗಿತ್ತು ಅಂತ ಎಲ್ಲಾ ವಿಷಯವನ್ನ ಹೇಳ್ತಾಳೆ. ಜೆಮಾ ಇವಳಿಗೆ ಸಮಾಧಾನ ಮಾಡಿ, ಯಾರಿಗೂ ಈ ವಿಷಯ ಹೇಳ್ಬೇಡ, ಇದರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ, ಇವತ್ ರಾತ್ರಿ ನಾನು ಇಲ್ಲೇ ಉಳ್ಕೊಂತೀನಿ ಬಿಡು ಅಂತ ಹೇಳ್ತಾಳೆ. ಇಬ್ಬರು ಮಲಗಿದ್ದಾಗ ಸ್ಕೈಗೆ ತನ್ನ ಆಕ್ಸಿಡೆಂಟ್ ನ ಬಗ್ಗೆ ಕೆಟ್ಟ ಕನಸು ಬೀಳುತ್ತೆ. ಹೇಗೆ ಇವಳ ಕಾಲ್ ಮುರಿದೋಗಿ ಹೊಟ್ಟೆ ತಲೆಯಿಂದೆಲ್ಲ ರಕ್ತ ಬರ್ಬೇಕಾದ್ರೆ ಇವಳಿಗೆ ಎಚ್ಚರ ಆಗುತ್ತೆ. ಪಕ್ಕದಲ್ಲೇ ಇರೋ ಇವಳ ಬಾಯ್ ಫ್ರೆಂಡ್ ಪಾಲ್ ಹಡ್ಸನ್ ಆಲ್ರೆಡಿ ಸಾವನ್ನಪ್ಪಿದ್ದಾನೆ. ಈ ರೀತಿ ಕನಸು ಬಿದ್ದಿದ್ರಿಂದ ತಕ್ಷಣ ಇವಳಿಗೆ ಎಚ್ಚರಿಕೆ ಆಯ್ತು. ಮತ್ತೆ ಮಲಗೋಕೆ ಟ್ರೈ ಮಾಡ್ಬೇಕಾದ್ರೆ ಈಗ ಜೆಮಾ ಸ್ಮೈಲ್ ಮಾಡ್ಕೊಂಡು ಇವಳನ್ನೇ ನೋಡ್ತಾ ಇದ್ದಾಳೆ. ಯಾಕೆ ಜೆಮಾ ಏನಾಯ್ತು ಅಂತ ಇವಳು ಕೇಳ್ತಾ ಇದ್ದಾಗ ಜೆಮಾಳ ಬಾಯಿ ಕಣ್ಣು ಇರೋ ಜಾಗದಿಂದ ಗಾಡಿಯ ಹೆಡ್ಲೈಟ್ ಹತ್ಕೊಳ್ಳೋ ರೀತಿ ಲೈಟ್ ಹತ್ಕೊಳ್ಳುತ್ತೆ. ಕಾರ್ನ ಹಾರ್ನ್ ಸೌಂಡ್ ಕೂಡ ಇವಳಿಗೆ ಕೇಳಿದಾಗ ಮತ್ತೆ ಅವಳಿಗೆ ಎಚ್ಚರಿಕೆ ಆಯ್ತು. ಅಂದ್ರೆ ಇದು ಕೂಡ ಇವಳ ಕನಸು ಅಷ್ಟೇ. ಜೆಮಾ ಪಕ್ಕದಲ್ಲಿ ಇಲ್ವೇ ಇಲ್ಲ. ಆಲ್ರೆಡಿ ಜೆಮಾ ಎದ್ದು ಟೀ ಮಾಡ್ಕೊಂಡು ಬಂದಿದ್ದಾಳೆ. ಆದ್ರೆ ಈಗಾಗಲೇ ಡ್ಯಾನ್ಸ್ ರಿಹರ್ಸಲ್ ಗೆ ತುಂಬಾನೇ ಲೇಟ್ ಆಗೋಗಿದೆ. ಇವ್ರ ಅಮ್ಮ ಕೂಡ ಮನೆಗೆ ಬಂದು ಬೈತಾ ಇದ್ದಾರೆ, ಇನ್ನು ರೆಡಿನೇ ಆಗಿಲ್ವಾ ಅಂತ. ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಸ್ನೇಹಿತರೆ, ಜೆಮಾ ಸ್ಕೈ ಅವರಮ್ಮ ಅಂದ್ರೆ ಎಲಿಜಬೆತ್ ಗೆ ಮಾತಾಡಿಸ್ತಿದ್ರು ಕೂಡ ಎಲಿಜಬೆತ್ ಇವಳನ್ನ ಮಾತಾಡ್ಸಲ್ಲ. ನೋಡಿದ್ರು ನೋಡ್ದಂಗಿದ್ದಾರೆ. ಏನ್ ವಿಷಯ ಅಂತ ಕ್ಲೈಮ್ಯಾಕ್ಸ್ ಅಲ್ಲಿ ನೋಡೋಣ. ನಂತರ ಲೇಟ್ ಆಗೇನೆ ರಿಹರ್ಸಲ್ ಗೆ ಬಂದು ಸ್ಟೇಜ್ ಮೇಲೆ ಹಾಡಾಡ್ತಾ ಡ್ಯಾನ್ಸ್ ಮಾಡ್ಬೇಕಾದ್ರೆ ಸ್ಕೈನ ಮುಂದೆ ಸಾವನ್ನಪ್ಪಿರೋ ಇವಳ ಬಾಯ್ ಫ್ರೆಂಡ್ ಪಾಲ್ ಹಡ್ಸನ್ ಸ್ಮೈಲ್ ಮಾಡ್ತಾ ನಿಂತಿರೋ ಹಾಗೆ ಕಾಣಿಸಿದ್ರಿಂದ ಇವಳು ಹೆದರ್ಕೊಂಡು ಹಿಂದೆ ಹೋಗಿ ಕೆಳಗೆ ಬೀಳ್ತಾಳೆ. ಇವಳ ಕಾಲು ಕೂಡ ಆಕ್ಸಿಡೆಂಟ್ ಸಮಯದಲ್ಲಿ ಹೇಗೆ ಮುರಿದೋಗಿತ್ತೋ ಅದೇ ರೀತಿ ಈಗ್ಲೂ ಮುರಿದೋಗುತ್ತೆ. ಇವಳು ಕಿರ್ಚಾಡ್ತಿರೋದ್ರಿಂದ ರಿಹರ್ಸಲ್ ನಿಲ್ಸಿ ಏನಾಯ್ತು ಅಂತ ಎಲ್ಲರೂ ಕೇಳ್ತಾರೆ. ಯಾಕಂದ್ರೆ ಇವಳು ಕಣ್ಬಿಟ್ಟು ನೋಡಿದಾಗ ಕಾಲು ಮುರಿದೋಗಿಲ್ಲ, ಏನೂ ಆಗಿಲ್ಲ, ಸುಮ್ನೆ ಕೆಳಗೆ ಬಿದ್ದು ಕಿರ್ಚ್ಕೊಂತಾ ಇದ್ದಾಳೆ ಅಷ್ಟೇ.
ಫ್ರಸ್ಟ್ರೇಟ್ ಆದ ಸ್ಕೈ ತನ್ನ ರೂಮ್ಗೆ ವಾಪಸ್ ಬರ್ಬೇಕಾದ್ರೆ ಇವಳ ಅಸಿಸ್ಟೆಂಟ್ ಜೋಶ್ವಾ ಸ್ಮೈಲ್ ಮಾಡ್ತಾ ರೂಮಿಂದ ಹೊರಗೆ ಹೋಗ್ತಾ ಇದ್ದಾನೆ. ಅದಕ್ಕೆ ಅವಳು ರೂಮಲ್ಲಿ ಏನ್ ಮಾಡ್ದ ಅಂತ ನೋಡೋಕೆ ಬಂದ್ರೆ ಇಡೀ ರೂಮೇ ನಾಶ ಆಗೋಗಿದೆ. ಎಲ್ಲ ಹೊಡೆದಾಕಿ ವಸ್ತುಗಳನ್ನೆಲ್ಲ ಕೆಳಗೆ ಬಿಸಾಕಿ ಹೋಗಿದ್ದಾನೆ ಜೋಶ್ವಾ ಅಂತ ಸ್ಕೈ ತನ್ನ ತಾಯಿಗೆ ಹೇಳ್ತಾಳೆ. ಆದ್ರೆ ಎಲಿಜಬೆತ್ ಜೋಶ್ವಾ ಇದನ್ನೆಲ್ಲ ಮಾಡಿರೋದಕ್ಕೆ ಚಾನ್ಸೇ ಇಲ್ಲ, ಎಲ್ಲಿವರೆಗೂ ಜೋಶ್ವಾ ನನ್ ಜೊತೆನೆ ಇದ್ನಲ್ಲ ಅಂತ ಹೇಳಿ ನೀನೇನಾದ್ರೂ ಮತ್ತೆ ಡ್ರಗ್ಸ್ ತಗೊಳೋಕೆ ಶುರು ಮಾಡಿದ್ಯಾ ಅಂತ ಕೇಳ್ತಾರೆ. ಇಲ್ಲ ಬೇಕಾದ್ರೆ ಟೆಸ್ಟ್ ಮಾಡ್ಸು ಅಂತ ಹೇಳ್ತಾಳೆ ಸ್ಕೈ. ಇವತ್ ರಾತ್ರಿ ಇವಳ ಫ್ರೆಂಡ್ ಡ್ಯಾರಿಯಸ್ ಹೇಳಿದ್ದ ಫಂಡ್ ರೈಸಿಂಗ್ ಇವೆಂಟ್ ಗೆ ಸ್ಕೈ ಬಂದಿದ್ದಾಗ ಮುಖದ ಮುಂದೆ ನೊಣ ಹಾರಾಡ್ತಿದ್ದೆ, ಅದನ್ನ ಓಡ್ಸೋಕೆ ಹೋಗಿ ಲಿಪ್ಸ್ಟಿಕ್ ಹಾಳು ಮಾಡ್ಕೊಂತಾಳೆ. ಹಾಗೆ ಸ್ಟೇಜ್ ಮೇಲೆ ಬಂದು ಟೆಲಿಪ್ರಾಂಪ್ಟರ್ ಅಲ್ಲಿ ಏನ್ ತೋರಿಸ್ತಾ ಇದೆಯೋ ಅದನ್ನ ಓದ್ತಾ ಇದ್ದಾಳೆ. ಇದೇ ಸಮಯಕ್ಕೆ ಟೆಲಿಪ್ರಾಂಪ್ಟರ್ ಅಲ್ಲಿ ಇವಳು ಏನ್ ಹೇಳ್ಬೇಕು ಅದು ಸ್ಕ್ರೋಲ್ ಆಗ್ತಿದ್ದು ಸಡನ್ ಆಗಿ ನಿಂತ್ಕೊಳ್ಳುತ್ತೆ. ಇದರಿಂದ ಇವಳಿಗೆ ಮುಂದೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗದೆ ಡ್ರಗ್ಸ್ ಬಗ್ಗೆ, ತನ್ನ ಆಕ್ಸಿಡೆಂಟ್ ಬಗ್ಗೆ, ಮ್ಯೂಸಿಕ್ ಇಂದ ನನಗೇನು ಉದ್ಧಾರ ಆಗಿಲ್ಲ, ನನಗೆ ಹಾನಿ ಆಗಿದೆ ಅಷ್ಟೇ ಅಂತ ಮಕ್ಕಳಿಗೆ ಮೋಟಿವೇಟ್ ಮಾಡೋದ್ರ ಬದಲು ಡಿಮೋಟಿವೇಟ್ ಮಾಡ್ತಾ ಇದ್ದಾಳೆ. ಈಗ ಮತ್ತೆ ಟೆಲಿಪ್ರಾಂಪ್ಟರ್ ಅಲ್ಲಿ ಸ್ಕ್ರಿಪ್ಟ್ ಸ್ಕ್ರೋಲ್ ಆಗೋದಕ್ಕೆ ಶುರು ಆಯ್ತು. ಹಾಗಾಗಿ ಮುಂದೆ ಏನ್ ಬರ್ತಾ ಇದೆಯೋ ಅದನ್ನ ಮತ್ತೆ ಓದೋಕೆ ಶುರು ಮಾಡಿದಾಗ ಟೆಲಿಪ್ರಾಂಪ್ಟರ್ ಅಲ್ಲಿ ತೋರಿಸುತ್ತೆ ಇಲ್ಲಿಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ, ಅವರು ಬೇರೆ ಯಾರು ಅಲ್ಲ ಪಾಲ್ ಹಡ್ಸನ್ ಅಂತ ತೋರಿಸುತ್ತೆ. ಇದನ್ನ ಪ್ರಜ್ಞೆ ಇಲ್ದಂಗೆ ಓದ್ಬಿಡ್ತಾಳೆ ಸ್ಕೈ. ಆಮೇಲೆ ಅವಳಿಗೆ ಫ್ಲಾಶ್ ಆಯ್ತು, ನನ್ನ ಬಾಯ್ ಫ್ರೆಂಡ್ ಪಾಲ್ ಹಡ್ಸನ್ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸಾವನ್ನಪ್ಪಿದ್ದಾನೆ, ಅವನ ಹೆಸರು ಯಾಕೆ ಹೇಳ್ದೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದಾಗ ಇವಳ ಮುಂದೆ ಪಾಲ್ ಸ್ಮೈಲ್ ಮಾಡ್ತಾ ಬರ್ತಾ ಇದ್ದಾನೆ. ನೀನು ಜೀವಂತವಾಗಿಲ್ಲ, ಇದು ರಿಯಲ್ ಅಲ್ಲ ಅಂತ ಇವಳು ಕಿರ್ಚಾಡ್ತಿರೋದ್ರಿಂದ ಜನ ಶಾಕ್ ಆಗಿ ನೋಡ್ತಾ ಇದ್ದಾಗ ಇವಳಿಗೆ ಸಮಾಧಾನ ಮಾಡೋಕೆ ಅಂತ ಈ ಇವೆಂಟ್ ನ ಹೋಸ್ಟ್ ಬಂದಾಗ ಇವಳನ್ನ ಕೂಡ ಪಾಲ್ ಅನ್ಕೊಂಡು ಸ್ಟೇಜ್ ಮೇಲಿಂದ ಕೆಳಗೆ ಟೇಬಲ್ ಮೇಲೆ ತಳ್ಳಿಬಿಡ್ತಾಳೆ ಸ್ಕೈ. ಸಿಚುವೇಶನ್ ನ ಇವ್ರ ಅಮ್ಮ ಎಲಿಜಬೆತ್ ಮತ್ತೆ ಡ್ಯಾರಿಯಸ್ ಎಲ್ಲ ಸೇರಿ ಹ್ಯಾಂಡಲ್ ಮಾಡ್ತಿದ್ದಾರೆ. ಸ್ಕೈ ಮನೆಗೆ ಬಂದಾಗ ಇವಳ ಫೋನ್ಗೆ ಮತ್ತೆ ಅದೇ ಅನ್ನೋನ್ ನಂಬರ್ ಇಂದ ಮೆಸೇಜ್ ಬರ್ತಾ ಇದೆ, ನಿನಗೆ ಕಾಣಿಸ್ತಿರೋದೆಲ್ಲ ಭ್ರಮೆ ಅಲ್ಲ, ನಿಜವಾಗ್ಲೂ ನಡೀತಾ ಇದೆ, ಆದ್ರೆ ಕಾಣಿಸ್ತಿರೋದು ನಿನಗೆ ಮಾತ್ರ ಅಷ್ಟೇ, ಆದಷ್ಟು ಬೇಗ ನನ್ನ ಮೀಟ್ ಮಾಡು, ಎಲ್ಲ ಹೇಳ್ತೀನಿ ಅಂದಾಗ ಇಬ್ರು ಒಂದು ಬಾರ್ ಅಲ್ಲಿ ಮೀಟ್ ಆಗೋಕೆ ಡಿಸೈಡ್ ಮಾಡಿ ಬಾರ್ಗೆ ಬರ್ತಾರೆ. ಈ ಅನ್ನೋನ್ ವ್ಯಕ್ತಿಯ ಹೆಸರು ಮಾರಿಸ್ ಅಂತ. ಇವನು ಹಾಸ್ಪಿಟಲ್ ನ ಎಮರ್ಜೆನ್ಸಿ ರೂಮ್ ಅಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಿದ್ದಾನೆ. ಇವನು ಈ ಕರ್ಸ್ ನ ಬಗ್ಗೆ ಎಲ್ಲಾ ವಿಷಯ ಹೇಳಿ ಇದಕ್ಕೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಅಂತಾನೆ ಸ್ಕೈನ ಕರ್ಸಿದ್ದಾನೆ. ವಿಷಯ ಏನಂದ್ರೆ ಈ ಮಾರಿಸ್ ನ ತಮ್ಮ ಕೂಡ ಸ್ಮೈಲ್ ಕರ್ಸ್ಗೆ ಒಳಗಾಗಿ ಸಾವನ್ನಪ್ಪಿದ್ದ. ಅವನು ಏನೇ ಹೇಳಿದ್ರು ಮಾರಿಸ್ ಅದನ್ನ ನಂಬ್ತಾ ಇರ್ಲಿಲ್ಲ. ಹುಚ್ಚನ ರೀತಿ ಏನೇನೋ ಹೇಳ್ತಾ ಇದ್ದಾನೆ, ಅವನ ಭ್ರಮೆ ಇರ್ಬೇಕು ಅಂತ ಮಾರಿಸ್ ಸುಮ್ನಾಗಿರ್ತಾನೆ. ಒಂದಿನ ಮಾರಿಸ್ ನ ತಮ್ಮ ಸೂಸೈಡ್ ಮಾಡ್ಕೊಂಡಾಗ ಇದಕ್ಕೆ ಕಾರಣ ಹುಡುಕ್ತಾ ಹೊರಟ ಮಾರಿಸ್ ಪಾರ್ಟ್ 1 ಅಲ್ಲಿ ರೋಸ್ ಇನ್ವೆಸ್ಟಿಗೇಟ್ ಮಾಡಿದ ತರ ಇವನು ಇನ್ವೆಸ್ಟಿಗೇಷನ್ ನಡೆಸಿ ಈ ಸ್ಮೈಲ್ ಕರ್ಸ್ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದಾನೆ. ಇದು ವೈರಸ್ ಇನ್ಫೆಕ್ಷನ್ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡುತ್ತೆ. ಯಾವುದೋ ಡಿಮನ್ ಅಥವಾ ಒಂದು ಸೂಪರ್ ನ್ಯಾಚುರಲ್ ಎಂಟಿಟಿ ಇದನ್ನೆಲ್ಲ ಮಾಡ್ತಿರೋದು. ಆ ಡಿಮನ್ ಮೊದಲು ಮೈಂಡ್ಗೆ ನುಗ್ಗಿ ತಲೆ ಕೆಡ್ಸೋಕೆ ನೋಡುತ್ತೆ. ನಾವು ಮಾನಸಿಕ ಅಸ್ವಸ್ಥರಾಗುವವರೆಗೂ ತಲೆ ತಿಂದು ಕೊನೆಗೆ ದೇಹ ಸೇರಿ ಶಾಪಗ್ರಸ್ತವಾಗಿರೋರ್ನ ಬೇರೆಯವರ ಮುಂದೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ನಂತರ ಅವರ ಶಾಪ ಸಾವನ್ನ ನೋಡಿದವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ. ನಿನಗೆ ಲೂಯಿಸ್ ಇಂದ ಬಂತು, ಲೂಯಿಸ್ಗೆ ಜೋಲ್ ಅನ್ನೋ ಪೊಲೀಸ್ ಆಫೀಸರ್ ಇಂದ, ಜೋಲ್ಗೆ ರೋಸ್ ಅನ್ನೋ ಡಾಕ್ಟರ್ ಇಂದ ಶಾಪ ಬಂತು. ಇದೊಂದು ಚೈನ್ ನ ರೀತಿ ಒಬ್ರಾದ್ಮೇಲೆ ಒಬ್ರಿಗೆ ಆಗ್ತಾನೆ ಬರ್ತಾ ಇದೆ. ಜನ ಸಾಯ್ತಾನೆ ಇದ್ದಾರೆ. ಇದಕ್ಕೆಲ್ಲ ಕಾರಣ ಆ ಡಿಮನ್. ಈಗ ಈ ಶಾಪ ನಿನ್ನಿಂದಾನೆ ಕೊನೆಗಾಣ್ಬೇಕು. ನಿನ್ನ ನಂತರ ಯಾರಿಗೂ ಇದು ಟ್ರಾನ್ಸ್ಫರ್ ಆಗಬಾರ್ದು. ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ನಾನು ಹಾಸ್ಪಿಟಲ್ ಅಲ್ಲಿ ಜನರನ್ನ ಸಾವಿನ ದವಡೆಯಿಂದ ಪಾರು ಮಾಡ್ತೀನಿ. ಹಾಗೆ ಮೊದಲು ನಿನ್ನ ಹಾರ್ಟ್ ಬೀಟ್ ನಿಲ್ಸಿ ನಿನ್ನ ದೇಹವನ್ನ ಆ ಡಿಮನ್ ಬಿಟ್ಟಾಗ ವಾಪಸ್ ನಿನ್ನ ಹಾರ್ಟ್ ನ ರಿವೈವ್ ಮಾಡ್ತೀನಿ. ಇದರಿಂದ ನೀನು ಸಾವನ್ನಪ್ಪಿದ್ಯಾ ಅನ್ಕೊಂಡು ನಿನ್ನನ್ನ ಆ ಡಿಮನ್ ಬಿಟ್ಬಿಡುತ್ತೆ. ನೀನು ಸಾಯೋದನ್ನ ಯಾರು ನೋಡೇ ಇರಲ್ವಲ್ಲ, ಅದಕ್ಕೆ ಯಾರಿಗೂ ಶಾಪ ಟ್ರಾನ್ಸ್ಫರ್ ಆಗಲ್ಲ ಅಂತಿದ್ದಂಗೆ ಫುಲ್ ಗಾಬರಿ ಆಗೋಗ್ತಾಳೆ ಸ್ಕೈ. ಯಾರೋ ಅಪರಿಚಿತ ವ್ಯಕ್ತಿಯ ಮಾತು ನಾನ್ ಯಾಕೆ ಕೇಳಲಿ ಅಂದಾಗ ಇಲ್ಲಿರೋ ಜನ ಇವಳನ್ನ ನೋಡ್ಬಿಡ್ತಾರೆ. ಸಿಂಗರ್ ಸ್ಕೈ ಅಲ್ವಾ ಇವಳು ಅಂತ ಎಲ್ಲರೂ ಮೊಬೈಲ್ ತೆಗೆದು ವಿಡಿಯೋ ಮಾಡೋಕೆ ಶುರು ಮಾಡಿದಾಗ ಇಲ್ಲಿಂದ ಮನೆಗೆ ಓಡ್ ಬರ್ತಾಳೆ ಸ್ಕೈ. ಟೆನ್ಷನ್ ಮಾಡ್ಕೊಂಡು ಬಾತ್ರೂಮ್ ಅಲ್ಲಿ ಇದ್ದ ವಸ್ತುಗಳನ್ನೆಲ್ಲ ಕೆಳಗೆ ಬೀಳಿಸಿ ಹೊಡೆದಾಕಿ ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಂಡು ಸಮಾಧಾನ ಮಾಡ್ಕೊಂಡು ಹೊರಗೆ ಬಂದು ಲೈಟ್ ಆನ್ ಮಾಡಿದ್ರೆ ಇಲ್ಲಿ ತುಂಬಾನೇ ಜನ ಸ್ಮೈಲ್ ಮಾಡ್ಕೊಂಡು ನಿಂತಿದ್ದಾರೆ. ಇವರು ಬೇರೆ ಯಾರು ಅಲ್ಲ, ಇವಳ ಜೊತೆ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ಬೇಕಾಗಿರೋ ಡ್ಯಾನ್ಸರ್ಸ್. ಇವರು ಸ್ಕೈ ಮೇಲೆ ದಾಳಿ ಮಾಡಿ ಒಂದು ಜಾಗದಲ್ಲಿ ಇವಳನ್ನ ಮಲಗಿಸ್ಕೊಂಡು ತಲೆಯ ಕೆಲವು ಕೂದಲನ್ನ ಚರ್ಮದ ಸಮೇತ ಕಿತ್ತಾಕ್ತಾರೆ. ಇವಳು ಕಿರ್ಚಾಡ್ಬೇಕಾದ್ರೆ ಒಬ್ಬ ತನ್ನ ಕೈಯನ್ನ ಇವಳ ಬಾಯಿಯ ಒಳಗೆ ಹಾಕ್ತಾ ಇದ್ದಾನೆ. ಇದರಿಂದ ಸ್ಕೈ ಪ್ರಜ್ಞೆ ತಪ್ತಾಳೆ. ಈಗ ಸ್ನೇಹಿತರೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಪಾಲ್ ಹಡ್ಸನ್ ಮತ್ತೆ ಸ್ಕೈಗೆ ಆಕ್ಸಿಡೆಂಟ್ ಹೇಗಾಯ್ತು ಅಂತ ಈಗ ಗೊತ್ತಾಗುತ್ತೆ.
ಪಾಲ್ ಹಡ್ಸನ್ ಮತ್ತೆ ಸ್ಕೈ ಇಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ ಇಬ್ರು ಡ್ರಗ್ಸ್ ನ ನಶೆಯಲ್ಲಿ ತೇಲ್ತಾ ಇರೋದ್ರಿಂದ ಒಬ್ರಿಗೊಬ್ರು ಬಾಯ್ಗ್ ಬಂದಂಗೆ ಕೆಟ್ಟದಾಗಿ ಬೈಕೊಂತಾ ಇದ್ದಾರೆ. ಇದೇ ಸಮಯಕ್ಕೆ ಕೋಪದಲ್ಲಿ ಸ್ಕೈ ಸ್ಟೇರಿಂಗ್ ನ ಬೇಕು ಅಂತಾನೆ ತನ್ನ ಸೈಡ್ಗೆ ಎಳ್ಕೊಂಡಾಗ ಕಾರ್ ಮೇಲಿಂದ ಕೆಳಗೆ ಬಿದ್ದು ದೊಡ್ಡ ಆಕ್ಸಿಡೆಂಟ್ ಆಗಿ ಪಾಲ್ ಹಡ್ಸನ್ ಸಾವನ್ನಪ್ತಾನೆ. ಒಂದು ರೀತಿ ಇವಳೇ ಇದಕ್ಕೆಲ್ಲ ಕಾರಣ. ಈಗ ಹಾಸ್ಪಿಟಲ್ ಅಲ್ಲಿ ಸ್ಕೈಗೆ ಎಚ್ಚರಿಕೆ ಆಯ್ತು. ಇಲ್ಲೇ ಇರೋ ಇವಳ ಅಮ್ಮ ಎಲಿಜಬೆತ್ ಹೇಳ್ತಾರೆ, ನೀನು ಮನೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದೆ, ಡಾಕ್ಟರ್ ಹೇಳಿದ್ರು ನೀನು ನಿದ್ದೆ ಮಾಡಿಲ್ಲ, ಜೊತೆಗೆ ಡಿಹೈಡ್ರೇಷನ್ ಆಗಿ ರೀತಿ ಆಗಿದೆ ಅಷ್ಟೇ ಅಂತ. ನೀನು ಇವತ್ತು ರೆಸ್ಟ್ ತಗೋ, ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ಬೇಕು, ಶೋ ನಡೆಯೋ ದಿನ ಹತ್ರ ಬರ್ತಾ ಇದೆ ಅಂದಾಗ ಸ್ಕೈಗೆ ತುಂಬಾನೇ ಕೋಪ ಬರುತ್ತೆ. ನಾನು ಇಂಥ ಸ್ಥಿತಿಯಲ್ಲಿದ್ರು ನಿನ್ಗೆ ಶೋ ಚಿಂತೆ, ಎಂತ ಅಮ್ಮ ನೀನು ಅಂತ ಬೈಬೇಕಾದ್ರೆ ಎಲಿಜಬೆತ್ ಕೂಡ ಕೋಪಗೊಂಡು ಬೈಯೋಕೆ ಶುರು ಮಾಡ್ತಾರೆ. ನೀನು ಮಾಡ್ಬೇಕಾಗಿರೋ ಟೂರ್ಗೆ ಮತ್ತೆ ಶೋಗೆ ಪ್ರೊಡ್ಯೂಸರ್ಸ್ ತುಂಬಾನೇ ಹಣ ಸುರ್ತಿದ್ದಾರೆ, ಕೊನೆ ಟೈಮಲ್ಲಿ ನೀನು ಶೋ ಮಾಡಲ್ಲ ಅಂದ್ರೆ ಅವ್ರಿಗಾಗಿರೋ ನಷ್ಟ ಎಲ್ಲ ನಾವು ತುಂಬಿಕೊಡ್ಬೇಕಾಗುತ್ತೆ, ಜೊತೆಗೆ ನಿನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ. ನಾನು ನನ್ನ ಕರಿಯರ್ನ ಬಿಟ್ಟು ನಿನ್ಗೋಸ್ಕರ ಕಷ್ಟಪಟ್ಟು ನಿನ್ನನ್ನ ಈ ಸ್ಥಾನದಲ್ಲಿ ನಾನು ನಿಲ್ಸಿದ್ದೀನಿ ಅಂದಾಗ ನಿನಗೆ ಗೊತ್ತಿಲ್ಲ ನನ್ನ ತಲೆಯಲ್ಲಿ ಏನ್ ನಡೀತಿದೆ ಅಂತ ಹೇಳ್ತಾಳೆ ಸ್ಕೈ. ಇದಕ್ಕೆ ಎಲಿಜಬೆತ್ ಡಿಮಾನಿಕ್ ವಾಯ್ಸ್ ಅಲ್ಲಿ ನಿನ್ ಬ್ರೈನ್ ನ ನಾನು ಟೇಸ್ಟ್ ಮಾಡಿದ್ದೀನಿ ಅಂತ ಹೇಳಿ ಸ್ಮೈಲ್ ಮಾಡ್ತಾ ಹೋಗಿ ಕನ್ನಡಿಯನ್ನ ಹೊಡೆದಾಕ್ತಾಳೆ. ಮತ್ತೆ ಗಾಜಿನ ಒಂದು ಪೀಸ್ ತಗೊಂಡು ತನ್ನ ಕತ್ತಿಗೆ ಮತ್ತೆ ಮುಖಕ್ಕೆ ಕಣ್ಣಿಗೆ ಎಲ್ಲ ಚುಚ್ಕೊಳ್ಳೋಕೆ ಶುರು ಮಾಡಿದಾಗ ಸ್ಕೈ ಹೆದರ್ಕೊಂಡು ಓಡ್ ಹೋಗೋದಕ್ಕೆ ಡೋರ್ ವರ್ಗೂ ಬಂದಾಗ ಇವಳಿಗೆ ಅರಿವಾಗುತ್ತೆ ಇವಳೇ ತನ್ನ ತಾಯಿ ಎಲಿಜಬೆತ್ ನ ಸಾಯಿಸಿರೋದು ಅಂತ. ಯಾಕಂದ್ರೆ ಇವಳ ಕೈಯಲ್ಲೇ ಗ್ಲಾಸ್ ಪೀಸ್ ಇದೆ, ಬಟ್ಟೆ ಎಲ್ಲ ರಕ್ತ ಆಗಿದೆ. ಇದರಿಂದ ಸ್ಕೈ ತುಂಬಾ ನಡಬೇಕಾದ್ರೆ ಡೋರ್ ಹತ್ರ ಜೋಶ್ವಾ ಬಂದಿರೋದನ್ನ ನೋಡಿ ನಾನು ಡ್ರೆಸ್ ಚೇಂಜ್ ಮಾಡ್ತಾ ಇದ್ದೀನಿ, ಅಲ್ಲಿವರೆಗೂ ನೀನು ಕುಡಿಯೋಕೆ ಸೋಡಾ ತಗೊಂಡ್ ಬಾ ಅಂತ ಅವನನ್ನ ಸದ್ಯಕ್ಕೆ ಇಲ್ಲಿಂದ ಕಳಿಸ್ತಾಳೆ. ರಕ್ತ ಯಾರಿಗೂ ಕಾಣಬಾರ್ದು ಅಂತ ತಕ್ಷಣ ಸ್ವೆಟ್ ಶರ್ಟ್ ನ ಹಾಕೊಂಡು ಹಾಸ್ಪಿಟಲ್ ಇಂದ ಹೊರಟಾಗ ಯಾರಿಗೂ ಕಾಣ್ದಂಗೆ ಎಲ್ಲರ ಮುಂದೆನೆ ಎಕ್ಸಿಟ್ ಡೋರ್ ಹತ್ರ ಇನ್ನೇನ್ ಇವಳು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಜೋಶ್ವಾ ಬಂದು ಇದೇನ್ ನಿನ್ ಬಟ್ಟೆ ಎಲ್ಲ ರಕ್ತ ಆಗೋಗಿದೆ, ಯಾರಾದ್ರೂ ಸಹಾಯ ಮಾಡಿ ಅಂತ ಕಿರ್ಚ್ಕೊಳ್ಳೋಕೆ ಶುರು ಮಾಡಿದಾಗ ಸ್ಕೈ ಸೆಕ್ಯೂರಿಟಿ ಗಾರ್ಡ್ ನ ಗನ್ ಕಿತ್ಕೊಂಡು ಎಲ್ಲರಿಗೂ ಹೆದರಿಸಿ ಹಾಸ್ಪಿಟಲ್ ಇಂದ ಹೊರಗೆ ಬರ್ತಾಳೆ. ಹಿಂದೆ ನೋಡ್ಕೊಂಡು ಗಾಬರಿಯಾಗಿ ಬರ್ಬೇಕಾದ್ರೆ ಗ್ಲಾಸ್ ಬಾಟಲ್ ನ ತುಳಿದು ಕಾಲು ಕೂಡ ಗಾಯ ಮಾಡ್ಕೊಂತಾಳೆ. ಇದೇ ಸಮಯಕ್ಕೆ ಜೆಮಾ ಇವಳನ್ನ ಮೀಟ್ ಮಾಡೋಕೆ ಅಂತ ಬಂದಾಗ ಸ್ಕೈನ ನೋಡಿ ಇವಳಿಗೆ ಹೆಲ್ಪ್ ಮಾಡ್ತಾಳೆ. ಮತ್ತೆ ಸ್ಕೈ ತನ್ನ ಕಾರ್ ಹತ್ಕೊಂಡು ಹೊಡ್ತಾಳೆ. ಕಾರ್ ಡ್ರೈವ್ ಮಾಡ್ತಿರೋದು ಜೆಮಾ, ಯಾಕಂದ್ರೆ ಸ್ಕೈಗೆ ಕಾರ್ ಡ್ರೈವ್ ಮಾಡೋಕೆ ಬರಲ್ಲ. ಯಾಕೆ ಏನಾಯ್ತು ಅಂತ ಜೆಮಾ ಕೇಳಿದ್ರು ಸದ್ಯಕ್ಕೆ ಇವಳು ಏನು ಹೇಳ್ದಳೆ, ಮಾರಿಸ್ಗೆ ಮೆಸೇಜ್ ಮಾಡಿ ನಾನು ಈ ಕರ್ಸ್ನ ನಾಶ ಮಾಡಬೇಕು, ಆ ಡೀಮನ್ಗೆ ನನ್ನ ಸುತ್ತ ಇರೋರ್ನ ಸಾಯಿಸೋಕೆ ಬಿಡಲ್ಲ ಅಂದಾಗ ಒಂದು ಹಳೆ ಪಿಜ್ಜಾ ಹಟ್ ಬಿಲ್ಡಿಂಗ್ಗೆ ಬರೋಕೆ ಹೇಳ್ತಾನೆ ಮಾರಿಸ್. ಅಲ್ಲಿಗೆ ಹೋಗ್ಬೇಕಾದ್ರೆ ಈಗ ಜೆಮಾ ಇಂದ ಸ್ಕೈಗೆ ಕಾಲ್ ಬರುತ್ತೆ. ಪಕ್ಕದಲ್ಲೇ ಜೆಮಾ ಕೂತಿದ್ದಾಳೆ. ಇವಳೇ ನನಗೆ ಕಾಲ್ ಮಾಡೋಕೆ ಹೇಗ್ ಸಾಧ್ಯ ಅಂತ ರಿಸೀವ್ ಮಾಡಿದಾಗ ಜೆಮಾ ಹೇಳ್ತಾಳೆ, ನಿನ್ ಮಿಸ್ ಕಾಲ್ ನೋಡಿ ನಾನು ಕಾಲ್ ಮಾಡಿದೆ, ಏನಾಯ್ತು ಅಷ್ಟೊಂದ್ಸಲ ಯಾಕೆ ಕಾಲ್ ಮಾಡಿದ್ಯಾ, ಮೆಸೇಜ್ ಎಲ್ಲ ಮಾಡಿದ್ಯಾ ಅಂತ ಕೇಳಿದಾಗ ನೀನೇನಾದ್ರೂ ನನ್ ಮನೆಗೆ ಬಂದಿದ್ದ ಅಂತ ಕೇಳ್ತಾಳೆ ಸ್ಕೈ. ಇಲ್ಲ, ನಾನು ನೀನು ದೂರ ಆಗಿ 1 ವರ್ಷ ಆಯ್ತಲ್ಲ, ನಿಮ್ ಮನೆಗ್ ನಾನ್ ಯಾಕೆ ಬರ್ಲಿ ಅಂದಾಗ ನಮ್ಗೆ ಮತ್ತೆ ಸ್ಕೈಗೂ ಕೂಡ ಗೊತ್ತಾಯ್ತು ಮೂವಿಯಲ್ಲಿ ಜೆಮಾ ಎಲ್ಲೆಲ್ಲಿದ್ಲೋ ಅದೆಲ್ಲ ಇವಳ ಭ್ರಮೆ ಅಷ್ಟೇ, ಇವಳ ಕಣ್ಣಿಗೆ ಕಾಣಿಸೋ ಹಾಗೆ ಮಾಡ್ತಿರೋದು ಡಿಮನ್. ಅವತ್ತು ಸ್ಕೈ ಅವರಮ್ಮ ಎಲಿಜಬೆತ್ ಸ್ಕೈಗೆ ಲೇಟ್ ಆಯ್ತು, ಇನ್ನು ನೀನು ರೆಡಿ ಆಗಿಲ್ವಾ ಅಂತ ಮನೆಗೆ ಬಂದಾಗ ಜೆಮಾ ಇವರನ್ನ ಮಾತಾಡ್ಸಿದ್ರು ಎಲಿಜಬೆತ್ ಮಾತಾಡ್ಸಿರಲ್ಲ, ಯಾಕಂದ್ರೆ ಜೆಮಾ ಎಲಿಜಬೆತ್ಗೆ ಕಾಣಿಸೇ ಇರಲ್ಲ. ಸ್ಕೈ ಈಗ ತುಂಬಾನೇ ಅಳ್ತಾ ಇದ್ದಾಳೆ. ಇದೆಲ್ಲ ನನ್ನ ಮೈಂಡ್ ಅಲ್ಲಿ ನಡೀತಾ ಇರೋದು, ನೀನು ನಿಜವಾಗ್ಲೂ ಇಲ್ಲ, ನನ್ನ ಮೈಂಡ್ ನ ನಾನೇ ಕಂಟ್ರೋಲ್ ಮಾಡ್ತಿರೋದು, ನೀನಲ್ಲ ಅಂತ ಕಣ್ ಮುಚ್ಕೊಂಡು ಹೇಳಿ ಕಣ್ಬಿಟ್ಟಾಗ ಇವಳೇ ಕಾರ್ ಡ್ರೈವ್ ಮಾಡ್ತಿರೋದು, ಜೆಮಾ ಇಲ್ಲಿ ಇಲ್ವೇ ಇಲ್ಲ. ಇವಳಿಗೆ ಡ್ರೈವಿಂಗ್ ಮೊದ್ಲೇ ಬರಲ್ಲ, ಆದರೆ ಕಾರ್ ಆಟೋಮೆಟಿಕ್ ಅನ್ಸುತ್ತೆ, ಅದಕ್ಕೆ ಆಕ್ಸಲರೇಟರ್ ಮತ್ತೆ ಬ್ರೇಕ್ ನ ತುಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾರಿಸ್ ಹತ್ರ ಬರ್ತಾಳೆ. ಇಲ್ಲಿ ಮಾರಿಸ್ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾನೆ, ಪ್ಲಾನ್ ಏನಂದ್ರೆ ಈ ಹಳೆ ಪಿಜ್ಜಾ ಹಟ್ ಅಲ್ಲಿ ದೊಡ್ಡ ಫ್ರೀಜರ್ ಇದೆ, ಅಂದ್ರೆ ಒಂದು ರೂಮ್ ಪೂರ್ತಿ ಫ್ರೀಜರ್ ಮಾಡಿರ್ತಾರ ಅದೇ ತರ ಒಂದು ಇಂಜೆಕ್ಷನ್ ನ ಸಹಾಯದಿಂದ ಇವಳ ಹಾರ್ಟ್ ಬೀಟ್ ನಿಲ್ಲೋ ಹಾಗೆ ಮಾಡಿದಾಗ 1-2 ನಿಮಿಷದಲ್ಲೇ ಬ್ರೈನ್ಗೆ ಆಕ್ಸಿಜನ್ ಸಪ್ಲೈ ಆಗದಲ್ಲೇ ಬ್ರೈನ್ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಫ್ರೀಜರ್ ಒಳಗೆ ಸ್ಕೈನ ಕಳಿಸಿ ಬಾಡಿ ಟೆಂಪರೇಚರ್ ನ ಕಡಿಮೆ ಮಾಡೋದ್ರಿಂದ 8-10 ನಿಮಿಷ ಟೈಮ್ ಸಿಗುತ್ತೆ ಬ್ರೈನ್ ಡ್ಯಾಮೇಜ್ ಆಗೋಕೆ. ಆ ಗ್ಯಾಪ್ ಅಲ್ಲಿ ಡೀಮನ್ ನಿನ್ನ ಬಿಟ್ಟು ಹೋದ್ರೆ ಸಾಕು, ಮತ್ತೆ ನಾನು ನಿನ್ನ ಹಾರ್ಟ್ ನ ರಿವೈವ್ ಮಾಡ್ತೀನಿ ಅಂತ ಹೇಳಿ ಟೇಬಲ್ ಮೇಲೆ ಮಲಗಿಸಿ ಏನೋ ತಗೊಂಡ್ ಬರೋಕೆ ಅಂತ ಹೊರಗೆ ಹೋದಾಗ ಸ್ಕೈ ಮೇಲೆ ಮೇಲಿಂದ ರಕ್ತ ತೊಟ್ಟಿಗ್ತಾ ಇದೆ. ಎಲ್ಲಿಂದ ಬರ್ತಾ ಇದೆ ರಕ್ತ ಅಂತ ನೋಡಿದ್ರೆ ಮೇಲೆ ಸ್ಕೈನ ಇನ್ನೊಂದು ರೂಪ ಇದೆ. ಆಕ್ಸಿಡೆಂಟ್ ಆದ್ಮೇಲೆ ಯಾವ ಸ್ಥಿತಿಯಲ್ಲಿ ಇವಳು ಇದ್ಲೋ ಆ ರೀತಿನೇ ಇದ್ದಾಳೆ ಈ ಡೂಪ್ಲಿಕೇಟ್ ಸ್ಕೈ. ಈಗ ಡೂಪ್ಲಿಕೇಟ್ ಸ್ಕೈ ಸೀಟ್ ಬೆಲ್ಟ್ ತೆಗೆದು ಸ್ಕೈ ಮೇಲೆ ಬಿದ್ದು ದಾಳಿ ಮಾಡೋಕೆ ಶುರು ಮಾಡ್ತಾಳೆ. ಮತ್ತೆ ಇವಳ ಬಾಯಿ ಅಗ್ಲಿಸ್ಕೊಂಡು ಇವಳ ದೇಹದ ಒಳಗೆ ಹೋಗೋಕೆ ಟ್ರೈ ಮಾಡ್ತಾ ಸ್ಲೋ ಆಗಿ ತನ್ನ ನಿಜವಾದ ರೂಪಕ್ಕೆ ಡೀಮನ್ ಬರ್ತಾ ಇದೆ. ಆದ್ರೆ ಸ್ಕೈ ಇದರ ಕೈ ಕಚ್ಚಿ ಹೆಬ್ಬೆಟ್ಟನ್ನ ಕಟ್ ಮಾಡಿ ಇಲ್ಲೇ ಬಿದ್ದಿದ್ದ ಹಾರ್ಟ್ ಬೀಟ್ ನಿಲ್ಸೋ ಇಂಜೆಕ್ಷನ್ ತನ್ನ ದೇಹಕ್ಕೆ ಇಂಜೆಕ್ಟ್ ಮಾಡ್ಕೊಂತಾಳೆ. ಆದ್ರೆ ಏನು ಆಗಲ್ಲ.
ಎಲ್ಲ ನಾರ್ಮಲ್ ಆಗೇ ಇದೆ. ಸ್ಕೈನ ಇನ್ನೊಂದು ರೂಪ ಹೇಳ್ತಾಳೆ, ಇದೆಲ್ಲ ರಿಯಲ್ ಅಲ್ಲ, ನಿನ್ನ ಮೈಂಡ್ ಅಲ್ಲಿ ನಡೀತಾ ಇರೋದು ಅಂತ. ಇವಳ ಕೈಯಲ್ಲಿ ಇಂಜೆಕ್ಷನ್ ಇಲ್ಲ, ಇವಳು ಈ ಪಿಜ್ಜಾ ಹಟ್ ನ ಫ್ರೀಸರ್ ಅಲ್ಲೂ ಇಲ್ಲ. ಸ್ಕೈ ಸದ್ಯಕ್ಕೆ ಇರೋದು ಸ್ಟೇಜ್ ಮೇಲೆ ಸಾವಿರಾರು ಜನರ ಮುಂದೆ ಮ್ಯೂಸಿಕ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾಳೆ. ಆಡಿಯನ್ಸ್ ನ ನಡುವೆ ಜೋಶ್ವಾ, ಡ್ಯಾರಿಯಸ್ ಮತ್ತೆ ಸ್ಕೈ ಅವರಮ್ಮ ಎಲಿಜಬೆತ್ ಕೂಡ ಇದ್ದಾರೆ. ಆದ್ರೆ ಮೂವಿಯಲ್ಲಿ ಅರ್ಧಕ್ಕರ್ಧ ನೋಡಿರೋದೆಲ್ಲ ಸ್ಕೈನ ತಲೆಯೊಳಗೆ ನಡೆದಿರೋದು. ಈಗ ಸ್ಟೇಜ್ ಮೇಲೆ ಬಂದು ಎಲ್ಲರನ್ನ ನೋಡಿ ಏನ್ ಮಾಡೋದು ಅಂತ ಗೊತ್ತಾಗದೆ ನಿಂತಿದ್ದಾಗ ಮತ್ತೆ ಇವಳ ಕಾಪಿ ಇವಳ ಮುಂದೆ ನಿಂತ್ಕೊಂಡು ಸ್ಮೈಲ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಈ ಕಾಪಿ ತನ್ನ ಹೊಟ್ಟೆಯಲ್ಲಿ ಆಗಿರೋ ಗಾಯದ ಮಾರ್ಕ್ ನ ಸೀಳಿ ಓಪನ್ ಮಾಡಿದಾಗ ಒಳಗಿಂದ ದ ಸ್ಮೈಲ್ ಡೀಮನ್ ತನ್ನ ನಿಜವಾದ ರೂಪದಲ್ಲಿ ಹೊರಗೆ ಬರುತ್ತೆ. ಇದೊಂದು ದೈತ್ಯ ಜೀವಿ, ಮುಖ ಸ್ಮೈಲ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಬಾಯಿಯ ಒಳಗೆ ಇನ್ನೊಂದು ಬಾಯಿ, ಅದರೊಳಗೊಂದು ಬಾಯಿ ಸ್ಮೈಲ್ ಮಾಡ್ತಿರೋ ಹಾಗೆ ಕಾಣಿಸ್ತಾ ಇದೆ. ಸ್ಕೈ ಕಿರ್ಚಾಡ್ತಾ ನಿಂತಿದ್ದಾಳೆ, ಓಡ್ ಹೋಗೋಕ್ಕೂ ಆಗ್ತಿಲ್ಲ. ಡೀಮನ್ ಇವಳ ಬಾಯಿಯನ್ನ ದೊಡ್ಡದಾಗಿ ಓಪನ್ ಮಾಡಿ ದೇಹದ ಒಳಗೆ ಹೋಗುತ್ತೆ. ಇದೆಲ್ಲ ಜನರಿಗೆ ಕಾಣ್ತಿಲ್ಲ, ಇವ್ರಿಗೆ ಸ್ಕೈ ನೆಲದ ಮೇಲೆ ಬಿದ್ದು ಒದ್ದಾಡ್ತಿರೋ ಹಾಗೆ ಕಾಣ್ತಿದೆ ಅಷ್ಟೇ. ಎಲ್ಲರೂ ಸ್ಕೈಗೆ ಏನಾಯ್ತು ಅಂತ ನೋಡೋಕೆ ಬರೋ ಅಷ್ಟರಲ್ಲೇ ಇವಳು ಸ್ಮೈಲ್ ಮಾಡ್ತಾ ಮೇಲೆ ಎದ್ದು ಮೈಕ್ ನ ತನ್ನ ಕಣ್ಣಿಗೆ ಚುಚ್ಕೊಂಡು ಭಯಾನಕವಾಗಿ ಸಾವನ್ನಪ್ತಾಳೆ. ಒಂದು ಸಣ್ಣ ಪ್ರಾಬ್ಲಮ್ ಏನಂದ್ರೆ ಇವಳು ಆತ್ಮಹತ್ಯೆ ಮಾಡ್ಕೊಳ್ಳೋದನ್ನ ಇಲ್ಲಿರೋ ಸಾವಿರಾರು ಜನ ಕಣ್ಣಾರೆ ನೋಡಿ ಶಾಕ್ ಆಗಿದ್ದಾರೆ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಕೊನೆಯಲ್ಲಿ ಈಗ ಏನಾಯ್ತು ಅಂತ ಕನ್ಫರ್ಮ್ ಆಗಲ್ಲ, ಅದು ಕೂಡ ಭ್ರಮೆ ಆಗಿರ್ಬೋದು. ಸ್ಕೈ ಫ್ರೀಸರ್ ಅಲ್ಲೇ ಸಾವನ್ನಪ್ಪಿರ್ಬೋದು, ಇಲ್ಲ ಸ್ಕೈ ಹಾಸ್ಪಿಟಲ್ಗೆ ಹೋಗಿದ್ದು ಅಲ್ಲಿಂದ ಪಿಜ್ಜಾ ಹಟ್ಗೆ ಹೋಗಿದ್ದೆಲ್ಲ ಇವಳ ಭ್ರಮೆ ಆಗಿ ಸ್ಟೇಜ್ ಮೇಲೆ ಇದ್ದಿದ್ದು ನಿಜ ಆಗಿರ್ಬೋದು. ಇದೇನಾದ್ರೂ ನಿಜ ಆಗಿದ್ರೆ ಸಾವಿರಾರು ಜನರಿಗೆ ಈ ಸ್ಮೈಲ್ ಶಾಪ ಟ್ರಾನ್ಸ್ಫರ್ ಆಗಿರುತ್ತೆ. ಈ ಮೂವಿಗೆ ಸಂಬಂಧಪಟ್ಟಂಗೆ ತುಂಬಾನೇ ಥಿಯರೀಸ್ ಏನೋ ಇದೆ ಸ್ನೇಹಿತರೆ, ಆದ್ರೆ ಅದರ ಬಗ್ಗೆ ಈಗ ಮಾತಾಡೋದು ಸರಿಯಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಈ ಮೂವಿ ಸೀರೀಸ್ ಇಲ್ಲಿಗೆ ಎಂಡ್ ಆಗಲ್ಲ, ಪಾರ್ಟ್ 3 ಕೂಡ ಬರುತ್ತೆ. ಹಾಗಾಗಿ ನಮ್ಗೆ ಖಂಡಿತ ಉತ್ತರ ಸಿಕ್ಕೇ ಸಿಗುತ್ತೆ ಮುಂದೆ ಏನಾಗ್ಬೋದು ಅಂತ. ಒಟ್ನಲ್ಲಿ ಸಾಧ್ಯತೆ ಇರೋದು ಸದ್ಯಕ್ಕೆ 2 ಮಾತ್ರ. ಒಂದು, ಇವಳು ಫ್ರೀಸರ್ ಒಳಗೆ ಏನಾದ್ರೂ ಸಾವನ್ನಪ್ಪಿದ್ರೆ ಅದನ್ನ ಮಾರಿಸ್ ಏನಾದ್ರೂ ನೋಡಿದ್ದ ಅಂದ್ರೆ ಮಾರಿಸ್ಗೆ ಶಾಪ ಟ್ರಾನ್ಸ್ಫರ್ ಆಗಿರುತ್ತೆ, ಸ್ಟೋರಿ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಇಲ್ಲ ಇನ್ನೊಂದ್ ಸ್ವಲ್ಪ ಡಾರ್ಕ್ ಆಗಿರೋ ಥಿಯರಿ ಸರಿ ಹೋಗುತ್ತೆ ಅಂದ್ರೆ ಅದು ಕೊನೆಯಲ್ಲಿ ನಡೆದಿದ್ದು ನಿಜ ಆಗಿದ್ದು ಸಾವಿರಾರು ಜನರಿಗೆ ಈ ಶಾಪ ಟ್ರಾನ್ಸ್ಫರ್ ಆಗಿದೆ. ಸ್ಮೈಲ್ 3 ಅಂತೂ ತುಂಬಾನೇ ದೊಡ್ಡದಾಗಿರೋದಂತೂ ಖಂಡಿತ. ಸೊ ನಿಮ್ಗೆ ಏನ್ಸುತ್ತೆ ಸ್ನೇಹಿತರೆ, ಮೂವಿಯ ಕೊನೆಯಲ್ಲಿ ಏನಾಗಿರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.